ಕರ್ತನಾದ ಯೇಸು ಕ್ರಿಸ್ತರ ನಾಮದಲ್ಲಿ ಆತ್ಮೀಯರೆಲ್ಲರಿಗೂ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ವಾಕ್ಯದ ಮೂಲಕ ಕೆಲವು ವಿಷಯಗಳನ್ನು ನಾವು ತಿಳ್ಕೊಳ್ಳೋಣ. ಫಾದರ್ಸ್ ಡೇ ಆರಂಭದ ಉದ್ದೇಶ ಯಾರದ್ದು? ವರ್ಷಕ್ಕೆ ಒಂದು ದಿನ ಈ ಒಂದು ಆಚರಣೆ ಎನ್ನುವಂಥದ್ದು ನಡೆಯುತ್ತೆ. ತಂದೆಗಳ ಕಷ್ಟವನ್ನು ನೆನಪು ಮಾಡಿಕೊಂಡು, ಅವರ ತ್ಯಾಗವನ್ನು, ಅವರ ಕಷ್ಟವನ್ನು ನೆನಪು ಮಾಡಿಕೊಂಡು, ತಾಯಿಯನ್ನು ಸನ್ಮಾನಿಸೋದಕ್ಕೆ ಮದರ್ಸ್ ಡೇ ಅಂತ ಹೇಳಿ ಒಂದು ದಿನವನ್ನು ಏರ್ಪಾటు ಮಾಡಿಕೊಂಡಿದ್ದಾರೆ. ಅದೇ ರೀತಿಯಲ್ಲಿ ತಂದೆಯನ್ನು ಸನ್ಮಾನಿಸೋದಕ್ಕೆ ಅದಕ್ಕೂ ಒಂದು ದಿನವನ್ನು ಏರ್ಪಡಿಸ್ಕೊಂಡಿದ್ದಾರೆ. ವರ್ಷಕ್ಕೆ ಒಂದು ಸಾರಿ ಮಾತ್ರ ಕೆಲವರು ಆಚರಣೆ ಮಾಡಿ ಅವರನ್ನು ಸಂತೋಷಪಡಿಸುವಂಥದ್ದು, ಇಲ್ಲ ಅವರು ಮಾಡಿರುವಂಥ ಕೆಲಸಗಳನ್ನು ನೆನಪು ಮಾಡಿ ಒಂದು ರೀತಿಯಲ್ಲಿ ಅವರನ್ನು ಸನ್ಮಾನ ಮಾಡುವಂಥದ್ದು ನೋಡ್ತೀವಿ ಪ್ರಿಯರೇ. ಇದು ಪ್ರಪಂಚ ದೇಶದಲ್ಲಿ ಅಲ್ಲಲ್ಲಿ ಈ ಒಂದು ಆಚರಣೆ ಎನ್ನುವಂಥದ್ದು ನಡೀತಾ ಇದೆ. ತಾಯಿಗೆ ಒಂದು ದಿನ ಕೊಟ್ಟಿದ್ದಾರೆ, ಅದೇ ರೀತಿಯಲ್ಲಿ ತಂದೆಗಳಿಗೆ ಒಂದು ದಿನ ಕೊಟ್ಟಿದ್ದಾರೆ. ಇನ್ನು ಪ್ರತಿ ಒಬ್ಬರಿಗೂ ಒಂದೊಂದು ದಿನವನ್ನು ಏರ್ಪಾటు ಮಾಡಿ ಅವರನ್ನು ಗೌರವಿಸುವಂಥದ್ದು, ಅವರನ್ನು ಸನ್ಮಾನಿಸುವಂಥದ್ದು ಈ ಸಮಾಜದಲ್ಲಿ ನಾವು ನೋಡ್ತಾ ಇದ್ದೀವಿ. ಕ್ರಿಸ್ತ ಶಕ 1910ರಲ್ಲಿ ಸೊನೋರಾ ಸ್ಮಾರ್ಟ್ ಎಂಬ ಈಕೆ 1910ರಲ್ಲಿ ಈ ಒಂದು ಫಾದರ್ಸ್ ಡೇ ಎಂಬ ಆಚರಣೆಯನ್ನು ಆಕೆ ಪ್ರಾರಂಭ ಮಾಡಿರುವಂಥದ್ದು. ಕಾರಣ ಏನಪ್ಪ ಅಂತ ನೋಡುವಾಗ, ಅದಕ್ಕಿಂತ ಮುಂಚಿತವಾಗಿ ಮದರ್ಸ್ ಡೇ ಇದೆ, ಇವಾಗ ಫಾದರ್ಸ್ ಡೇ ಇಲ್ವಲ್ಲ. ಯಾಕೆ ಈಕೆ ಫಾದರ್ಸ್ ಡೇ ಪ್ರಾರಂಭ ಮಾಡಿದ್ದಾಳೆ ಅಂತ ನೋಡುವಾಗ, ಅದಕ್ಕಿಂತ ಮುಂಚಿತವಾಗಿ ತಾಯಿಯನ್ನು ಕಳ್ಕೊಂಡಿದ್ದಾಳೆ. ತಂದೆ ಒಳ್ಳೆ ಪ್ರೀತಿಯಿಂದ ಅವರನ್ನು ಬೆಳೆಸಿದ್ದಾನೆ. ಚಿಕ್ಕಂದಿನಿಂದ, ಅಂದರೆ ತಾಯಿ ತೀರೋದ ಮೇಲೆ ತಂದೆ ಮಕ್ಕಳನ್ನು ಒಳ್ಳೆ ರೀತಿಯಿಂದ ಪ್ರೀತಿಸಿ ಬೆಳೆಸಿರುವಂಥದ್ದು. ಸೊನೋರಾ ಸ್ಮಾರ್ಟ್ ಎಂಬ ಈ ಮಹಿಳೆ ತನ್ನ ತಂದೆಯ ಕಷ್ಟವನ್ನು ನೋಡಿ ನೆನಪು ಮಾಡಿಕೊಂಡು, ತಾಯಿಗೆ ದಿನಾಚರಣೆ ಇದೆ, ಮದರ್ಸ್ ಡೇ ಆಚರಣೆ ನಡೀತಾ ಇದೆ, ಮತ್ತು ತಂದೆಗೆ ಇಂಥ ಆಚರಣೆ ಏನಾದರೂ ಇದೆಯಾ ಅಂತ ವಿಚಾರ ಮಾಡಿ ತಂದೆಗೋಸ್ಕರ ಕೂಡ ಒಂದು ದಿನವನ್ನು ಏರ್ಪಾటు ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತೇಳಿ ಆಕೆಯೇ ಪ್ರಾರಂಭ ಮಾಡಿರೋದು 1910ರಲ್ಲಿ. ಉದ್ದೇಶ ಏನಪ್ಪ ಅಂದರೆ ಇಷ್ಟೇ, ತಂದೆ ಬಹಳ ಕಷ್ಟಪಡ್ತಾನೆ. ಆತನಲ್ಲಿ ಪ್ರೀತಿ ಇದೆ, ಆತನಲ್ಲಿ ತ್ಯಾಗ ಇದೆ. ನಮಗೋಸ್ಕರ ಆತನು ದುಡಿತಾನೆ, ನಮಗೋಸ್ಕರ ಆತನು ಕಷ್ಟಪಡ್ತಾನೆ, ಶ್ರಮೆ ಪಡ್ತಾನೆ. ಯಾವ ತೊಂದರೆಗಳಿಲ್ಲದಂತೆ ನಮಗೋಸ್ಕರ ಆತನು ಪ್ರಯಾಸ ಪಡ್ತಾನೆ ಅಂಥೇಳಿ ತಂದೆಯನ್ನು ನೆನೆಸ್ಕೊಂಡು ಆತನಿಗೋಸ್ಕರ ಒಂದು ದಿನವನ್ನು ಏರ್ಪಾటు ಮಾಡೋಣ. ತಾಯಿಗೋಸ್ಕರ ಏರ್ಪಾటు ಮಾಡಿರೋ ಪ್ರಕಾರ ತಂದೆಗೋಸ್ಕರ ಪ್ರಾರಂಭ ಮಾಡೋಣ ಅಂತೇಳಿ ಆಕೆ ಪ್ರಾರಂಭ ಮಾಡಿದ್ದಾಳೆ ಅಮೇರಿಕಾದಲ್ಲಿ. ಕೆಲವು ವರ್ಷಗಳ ಆದ ಮೇಲೆ ಇದು ಅಧಿಕೃತವಾಗಿ ಪ್ರಪಂಚ ದೇಶಕ್ಕೆ ಹರಡುತ್ತೆ ಪ್ರಿಯರೇ. ಇವತ್ತು ನಾವು ಕೂಡ ನಮ್ಮ ದೇಶದಲ್ಲಿ ಕೂಡ ಆಚರಣೆ ಮಾಡುವಂಥದ್ದು ಕೂಡ ನೋಡ್ತೀವಿ. ಅಲ್ಲೆಲ್ಲಿ ಆಚರಣೆ ಮಾಡ್ತಾರೆ, ಕೆಲವರು ಆಚರಣೆ ಮಾಡ್ತಾರೆ, ಕೆಲವರು ಮಾಡಲ್ಲ. ಕೆಲವರು ತಂದೆ ತಾಯಿಗಳಿಗೆ ವಿಶ್ ಮಾಡ್ತಾರೆ, ಒಂದು ದಿನ ವಿಶ್ ಮಾಡಿ ಅವತ್ತಾದರೂ ಒಂದು ದಿನ ಸಂತೋಷ ಪಡಲಿ ಅಂತೇಳಿ. ಹೀಗೆ ಓಕೆ, ಒಂದು ದಿನ ಸಂತೋಷ ಪಡ್ತಾರೋ, 2 ದಿನ ಸಂತೋಷ ಪಡಿಸ್ತಾರೋ, ಇಲ್ಲಿ ಅದು ನಡೆಯುತ್ತೆ. ಅದರ ಉದ್ದೇಶ ಏನಪ್ಪ ಅಂದರೆ, ತಂದೆ ಬಹಳ ಕಷ್ಟಪಟ್ಟು ನಮ್ಮನ್ನು ಬೆಳೆಸ್ತಾ ಇದ್ದಾನೆ ಅಂತೇಳಿ, ಸಾಕ್ತಾ ಇದ್ದಾನೆ, ಪ್ರೀತಿ ತೋರಿಸ್ತಾ ಇದ್ದಾನೆ. ಅಮ್ಮ ಇಲ್ಲದೇ ಇದ್ದರೂ ಕೂಡ ಆ ಒಂದು ಕೊರತೆ ಇಲ್ಲದಂತೆ ನನ್ನ ತಂದೆ ನೋಡಿಕೊಂಡಿದ್ದಾನೆ ಅಂತ. ಕೆಲವರಿಗೆ ತಾಯಂದಿರು ಇರಲ್ಲ, ಆವಾಗ ತಂದೆ ಬಹಳ ಕಷ್ಟಪಟ್ಟು ಓದಿಸ್ತಾ ಇರ್ತಾನೆ, ಬೆಳೆಸ್ತಾ ಇರ್ತಾನೆ. ಅವರಿಗೆ ಗೊತ್ತಾಗುತ್ತೆ ತಂದೆಯ ಬೆಲೆ ಎಂಥದ್ದು ಅನ್ನೋದು ಕೆಲವರಿಗೆ ಗೊತ್ತಾಗುತ್ತೆ. ಈಗಿನ ಕಾಲದಲ್ಲಿ ಪ್ರಿಯರ ದೇವರ ಮಕ್ಕಳಿರ ಆಲೋಚನೆ ಮಾಡೋರು ಇದ್ದಾರಾ ಅಂತ ನೋಡುವಾಗ ಆಲೋಚನೆ ಮಾಡೋರು ಇರಲ್ಲ ಪ್ರಿಯರೇ. ಎಲ್ಲೋ ಒಂದು ಕಡೆ ತಂದೆ ತಾಯಿಗಳ ಬಗ್ಗೆ ಯೋಚನೆ ಮಾಡುವಂಥ ಮಕ್ಕಳು, ಆಲೋಚನೆ ಮಾಡಿ ಸನ್ಮಾನಿಸುವಂಥ ಮಕ್ಕಳು ಎಲ್ಲೋ ಒಂದು ಕಡೆ ಇರ್ತಾರೆ, ಒಳ್ಳೆಯ ಮಕ್ಕಳು ಇರ್ತಾರೆ. ಅದಕ್ಕೆ ಈ ಸಮಾಜದಲ್ಲಿ ಇಂತಹ ದಿನಾಚರಣೆಗಳನ್ನು ಏರ್ಪಾటు ಮಾಡಿದ್ದಾರೆ. ಮರ್ತೋಗಿರುವಂಥ ಮಕ್ಕಳಿಗೆ ತಂದೆ ಮಾಡಿರುವಂಥ ಕೆಲಸವನ್ನು ನೆನಪು ಮಾಡೋದಕ್ಕೆ, ತಂದೆ ತಾಯಿಗಳು ಮಾಡಿರುವಂಥ ಕೆಲಸವನ್ನು, ತ್ಯಾಗವನ್ನು, ಪ್ರೀತಿಯನ್ನು ನೆನಪು ಮಾಡಿಸೋದಕ್ಕೆ ಒಂದು ದಿನವನ್ನು ಏರ್ಪಾటు ಮಾಡಿದ್ದಾರೆ. ಇರಲಿ, ಅದಕ್ಕೆ ತೊಂದರೆ ಇಲ್ಲ. ಆದರೆ ತಂದೆ ತಾಯಿಗಳನ್ನು ಕುರಿತು ದೇವರು ಕೂಡ ಏನಾದರೂ ಸಂದೇಶ ಕೊಟ್ಟಿದ್ದಾರಾ
ಇಲ್ವಾ ಅಂತ ನೋಡುವಾಗ ದೇವರು ಉತ್ತಮವಾದಂಥ ಸಂದೇಶವನ್ನು ಕೊಟ್ಟಿರ್ತಾರೆ. ದೇವರು ಕೊಟ್ಟಿರುವಂಥ ಈ ಸಂದೇಶವನ್ನು ಖಂಡಿತವಾಗಿ ಪ್ರತಿಯೊಬ್ಬರು ಪಾಲಿಸಿದಾಗ ಅದ್ಭುತವಾಗಿರುತ್ತೆ ಪ್ರಿಯರೇ. ತಂದೆ ತಾಯಿಗಳು ಮಕ್ಕಳನ್ನು ಕುರಿತು ಶ್ರದ್ಧೆ ತಗೊಂಡಾಗ ಅದು ಅದ್ಭುತ. ಮಕ್ಕಳು ತಂದೆ ತಾಯಿಗಳನ್ನು ಕುರಿತು ಶ್ರದ್ಧೆ ತಗೊಂಡಾಗ ಇದೂ ಅದ್ಭುತವಾಗಿರುತ್ತೆ. ಅಲ್ಲಿ ದೇವರ ರಾಜ್ಯ ಇದೆ. ದೇವರ ರಾಜ್ಯ ಅಂತ ಇದೆ ಅಲ್ವಾ, ನಿಮ್ಮ ಮಧ್ಯದಲ್ಲಿ ಇದೆ ಅಂತ ಹೇಳ್ತಾರಲ್ಲ, ನಿಮ್ಮ ಮಧ್ಯದಲ್ಲಿ ದೇವರ ರಾಜ್ಯ ಇದೆ, ನಿಮ್ಮ ಮಧ್ಯದಲ್ಲಿ ಬಂದಿದೆ ಅಂತ ಹೇಳ್ತಾರೆ. ಆ ದೇವರ ವಚನಗಳನ್ನು ಯಾರು ಪಾಲಿಸ್ತಾರೋ ಅವರು ದೇವರ ರಾಜ್ಯದಲ್ಲಿ ಇದ್ದಾರಂತ ಅರ್ಥ. ಯಾರು ವಚನಗಳನ್ನು ಪಾಲಿಸ್ತಾರೋ, ಪಾಲಿಸಿ ಯಾರು ನಡ್ಕೊಳ್ತಾರೋ ಅವರು ದೇವರ ರಾಜ್ಯದಲ್ಲಿ ಇದ್ದವರು. ಕೆಲವು ವಚನಗಳನ್ನು ವಾಕ್ಯದ ಮೂಲಕ ನಾವು ನೋಡೋಣ ಪ್ರಿಯರೇ. ಮಲಾಕಿ ಗ್ರಂಥ 4ನೇ ಅಧ್ಯಾಯ, ಮಲಾಕಿ ಗ್ರಂಥ 4ನೇ ಅಧ್ಯಾಯ 6ನೇ ವಚನವನ್ನು ನೋಡಿ. ಮಲಾಕಿ ಗ್ರಂಥ 4ನೇ ಅಧ್ಯಾಯ 6ನೇ ವಚನ. ಅವನು ತಂದೆಗಳ ಮನಸ್ಸನ್ನು ಮಕ್ಕಳ ಕಡೆಗೂ ಮಕ್ಕಳ ಮನಸ್ಸನ್ನು ತಂದೆಗಳ ಕಡೆಗೂ ತಿರುಗಿಸುವನು ಅಂತ. ತಿರುಗಿಸುವನು ಯಾರು? ಯೋಹಾನನ ಬಗ್ಗೆ ಹೇಳಿರುವಂಥ ಮಾತು. ಇದು ಕ್ರಿಸ್ತ ಪೂರ್ವ ಸುಮಾರು 400 ವರ್ಷಗಳ ಹಿಂದೆ ನುಡಿದಿರುವಂಥ ಮಾತು ಪ್ರಿಯರೇ, ಪ್ರವಾದಿಯಾಗಿರುವಂಥ ಮಲಾಕಿಯ ಮೂಲಕ. ಅಂದರೆ ಇವತ್ತಿಗೆ ನಾವು ನೆನಪು ಮಾಡುವಾಗ ಇವತ್ತಿಗೆ ಅದು ಎಷ್ಟು ವರ್ಷಗಳಾಗಿದೆ? 2400 ವರ್ಷಗಳಾಗಿದೆ ಈ ಮಾತನ್ನು ಬರೆಸಿ. ತಂದೆಗಳ ಮನಸ್ಸನ್ನು ಮಕ್ಕಳ ಕಡೆಗೂ ಮಕ್ಕಳ ಮನಸ್ಸನ್ನು ತಂದೆಗಳ ಕಡೆಗೂ. ಅಂದರೆ ಯಾರು ಬಂದು? ಯೋಹಾನನು ಬಂದು. ಆತನು ಮಾತ್ರವಲ್ಲ, ಯೇಸು ಕ್ರಿಸ್ತರು ಕೂಡ ಹೇಳಿರುವಂಥ ಮಾತುಗಳು, ಅಪೋಸ್ತಲರು ಹೇಳಿರುವಂಥ ಮಾತುಗಳು, ಈ ಆದಿಕಾಂಡದಿಂದ ಪ್ರಕಟಣೆ ಗ್ರಂಥದವರೆಗೆ ತಂದೆ ತಾಯಿಗಳನ್ನು ಕುರಿತು ದೇವರು ಹೇಳಿರುವಂಥ ಮಾತು ಉತ್ತಮವಾದಂಥ ಮಾತು. ಅಂದರೆ ಏನಾಗಿದ್ದಾರೆ ಒಂದು ಕಾಲದಲ್ಲಿ ಇವರು ಅಂತ ನೋಡುವಾಗ, ತಂದೆಗಳಂದರೆ ಮಕ್ಕಳಿಗೆ ಆಗಲ್ಲ, ಮಕ್ಕಳಂದರೆ ತಂದೆಗಳಿಗೆ ಆಗಲ್ಲ. ಈಗಿನ ಕಾಲದಲ್ಲಿ ಕೂಡ ಬಹಳ ಮಂದಿ ಇದ್ದಾರೆ. ಮಕ್ಕಳು ಯಾರ ಮೇಲೆ ಗುರ್ರ ಅಂತ ಇರ್ತಾರೆ ಗೊತ್ತಾ? ತಂದೆ ತಾಯಿಗಳ ಮೇಲೇ, ತಂದೆ ತಾಯಿಗಳ ಮೇಲೇ ಒಂದು ರೀತಿಯಲ್ಲಿ ಕೋಪ ಮಾಡಿಕೊಳ್ತಾ ಇರ್ತಾರೆ, ಆವೇಶ ಪಡ್ತಾ ಇರ್ತಾರೆ, ದುಡುಕ್ತಾ ಇರ್ತಾರೆ. ಅಂದರೆ ತಂದೆ ತಾಯಿಗಳು ಮಾಡಿರುವಂಥ ಕಷ್ಟವನ್ನು ನೆನಪು ಇರಲ್ಲ ಇವರಿಗೆ. ಕೆಲವರಿಗೆ ನೆನಪು ಆಗಲ್ಲ, ಯಾಕೆಂದರೆ ಅವ್ರ ಸುಖ ಮಾತ್ರ ಅವ್ರು ನೋಡ್ಕೊಳ್ತಾ ಇರ್ತಾರೆ. ತುಂಬ ಜನ ಪ್ರಿಯರ ದೇವ್ರ ಮಕ್ಕಳಿರ ಮಾನವರಲ್ಲಿ, ಮನುಷ್ಯರಲ್ಲಿ ನೋಡುವಾಗ ಮಕ್ಕಳು ಹೇಗಿದ್ದಾರಪ್ಪ ಅಂತ ನೋಡುವಾಗ ಕೆಲವರು ಅವ್ರ ಸುಖನೇ ಅವ್ರದ್ದು. ಕೆಲವರು ಕುಡುಕು ಚಟವನ್ನು ಅಭ್ಯಾಸ ಮಾಡಿಕೊಂಡಿರ್ತಾರೆ, ಕುಡಿಯುವಂಥದ್ದು. ಇನ್ನು ಬೇರೆ ಕೆಲವರು ಡ್ರಗ್ಸ್ಗೆ ಅಭ್ಯಾಸ ಬಿದ್ದಿರ್ತಾರೆ, ಚಟಗಳು, ಅನೇಕ ಚಟಗಳಿಗೆ ಒಳಪಟ್ಟಿರ್ತಾರೆ. ಆವಾಗ ಪ್ರತಿನಿತ್ಯ ಕೂಡ ತಂದೆ ತಾಯಿಗಳನ್ನು ಶೋಧಿಸ್ತಾ ಇರ್ತಾರೆ. ನನಗೆ ದುಡ್ಡು ಬೇಕು, ನನಗೆ ದುಡ್ಡು ಬೇಕು, ನನಗೇನೋ ಬೇಕು, ನನಗೆ ಯಾಕೆ ಏನೋ ಚಟ ಇದೆ ತೀರಿಸ್ಕೊಳ್ಬೇಕು ಅಂತ. ಬೇಡ ಮಗನೇ, ಅದು ಒಳ್ಳೆಯದಲ್ಲ, ನೀನು ಕೆಟ್ಟೋಗ್ತೀಯ, ನಿನ್ನ ಆರೋಗ್ಯ ಎಲ್ಲ ಲಾಸ್ ಆಗುತ್ತೆ, ನೀನು ಭ್ರಷ್ಟನಾಗ್ತೀಯ, ಒಳ್ಳೆಯವನಾಗಲ್ಲ, ನನ್ನ ಮಾತು ಕೇಳು ಮಗನೇ ಅಂತೇಳಿ ತಂದೆ ತಾಯಿಗಳು ಬಡ್ಕೊಳ್ತಾ ಇರ್ತಾರೆ. ಆವಾಗ ಇವರು ಏನು ಮಾಡ್ತಾರಂತ ನೋಡುವಾಗ ತಂದೆ ತಾಯಿಗಳ ಮಾತನ್ನು ಕೇಳೋ ಸ್ಥಿತಿಯಲ್ಲಿಲ್ಲ, ಯಾರು ಮಾತನ್ನು ಕೇಳೋ ಸ್ಥಿತಿಯಲ್ಲಿ ಇರಲ್ಲ. ಯಾಕೆಂದರೆ ಲೋಕದಲ್ಲಿ ಅನೇಕ ಚಟಗಳಿಗೆ ಏನಾಗಿದ್ದಾರೆ? ಸೇವಕರಾಗಿದ್ದಾರೆ, ಗುಲಾಮರಾಗಿದ್ದಾರೆ. ಯಾವುದೋ ಒಂದು ರೀತಿಯಲ್ಲಿ ಒಂದು ಕೆಲವರು ಪ್ಯಾಕೆಟ್ ಆಡ್ತಾರೆ, ಇಸ್ಪೀಟ್, ಇದಕ್ಕೆ ಚಟ ಬಿದ್ದರೆ ಅದು ಕೂಡ ಅಷ್ಟೇ. ಆಮೇಲೆ ಇನ್ನೊಂದು ಕೆಲವರು ಆಟಗಳಿಗೆ ಒಳಪಟ್ಟಿರ್ತಾರೆ, ಇನ್ನು ಕೆಲವರಿಗೆ ಯಾವುದೋ ಒಂದು ತಿಂಡಿ ವಿಷಯದಲ್ಲಿ, ಆಟದ ವಿಷಯದಲ್ಲಿ, ಇನ್ನು ಸಿನಿಮಾಗಳ ವಿಷಯದಲ್ಲಿ, ಲೋಕದ ಅನೇಕ ಚಟಗಳು, ಹೆಣ್ಣಿನ ವಿಷಯದಲ್ಲಿ, ಗಂಡಿನ ವಿಷಯದಲ್ಲಿ. ಆವಾಗ ಯಾರ ಮಾತನ್ನು ಕೂಡ ಕೇಳಲ್ಲ. ಇನ್ನು ಕೆಲವರು ಯುವಕರಿರ್ತಾರೆ, ಯೌವನ ಕಾಲದಲ್ಲೇ ಬಂದಿರ್ತಾರಲ್ಲ, ಈ ಯುವಕರು ತಂದೆ ತಾಯಿಗಳಿಗೆ ಒಳಪಟ್ಟು ಮದುವೆ ಮಾಡ್ಕೊಳ್ಬೇಕು. ಆದರೆ ಇವರು ಈ ಹುಡುಗಿ ಒಂದು ದಾರಿ ಇಟ್ಕೊಂಡಿರ್ತಾಳೆ, ಇವನು ಒಂದು ದಾರಿಯಲ್ಲಿ ಇಟ್ಕೊಂಡು ನಾವು ಪ್ರೀತಿಯಲ್ಲಿದ್ದೀವಿ, ಪ್ರೇಮದಲ್ಲಿದ್ದೀವಿ ಅಂತೇಳಿ ತಂದೆ ತಾಯಿಗಳನ್ನು ತಿರಸ್ಕರಿಸಿ, ಅವರನ್ನು ಅವಮಾನಪಡಿಸಿ, ಅವರಿಂದ ದೂರವಾಗಿ ಕೆಲವರು ಲೋಕದ ರೀತಿಯಲ್ಲಿ ತಿರುಗ್ತಾ ಇರ್ತಾರೆ. ನನ್ನ ಪ್ರೀತಿ ದೊಡ್ಡದು ಗೊತ್ತಾ, ನನ್ನ ಪ್ರೀತಿ ಬಹಳ ದೊಡ್ಡದು ಗೊತ್ತಾ ಅಂಥೇಳಿ ಯಾರಿಂದ ಹೋಗ್ತಾರೆ? ಹುಡುಗ ಹುಡುಗಿಯಿಂದ, ಹುಡುಗಿ ಹುಡುಗನಿಂದ.
ಅಂದರೆ ತಂದೆ ತಾಯಿಗಳನ್ನೇ ಬಿಟ್ಟು ತಿರುಗಾಡೋರು ಇದ್ದಾರಾ ಇಲ್ವ ಅಂತ ನೋಡುವಾಗ ತಿರುಗಾಡೋರು ಇದ್ದಾರೆ. ಯಾರನ್ನ ಕಲ್ತಿದ್ದಾರಪ್ಪ ಅಂತ ನೋಡುವಾಗ ಯಾರನ್ನ ನೋಡಿ, ಯಾರೋ ಒಬ್ಬ ಯುವಕರನ್ನ ನೋಡಿ ಅವರು ತಿರುಗಾಡ್ತಾ ಇದ್ದಾರೆ, ನಾವು ತಿರುಗಾಡೋಣ, ಅವರು ಎಂಜಾಯ್ ಮಾಡ್ತಾ ಇದ್ದಾರೆ, ನಾವು ಎಂಜಾಯ್ ಮಾಡೋಣ. ಮನೆಯಲ್ಲಿ ಕಷ್ಟ ಇದ್ದರೂ ಪರವಾಗಿಲ್ಲ, ದುಃಖದಲ್ಲಿದ್ದರೂ ಪರವಾಗಿಲ್ಲ, ರೋಗದಲ್ಲಿದ್ದರೂ ಪರವಾಗಿಲ್ಲ, ಏನ್ರಿ ಬೆಡ್ ಮೇಲಿದ್ದರೂ ಪರವಾಗಿಲ್ಲ, ಯಾವ ರೀತಿ ಇದ್ದರೂ ಪರವಾಗಿಲ್ಲ, ಒಟ್ಟಿನಲ್ಲಿ ನಾವು ತಿರುಗಾಡಬೇಕು, ಸುಖ ಪಡಬೇಕು, ಎಂಜಾಯ್ ಮಾಡಬೇಕು, ಕುಡಿಬೇಕು, ಅನೇಕ ಚಟಗಳನ್ನು ತೀರಿಸ್ಕೊಳ್ಬೇಕು ಅಂತೇಳಿ ಈ ರೀತಿ ಯುವಕರಿದ್ದಾರೆ, ತಂದೆ ತಾಯಿಗಳನ್ನು ಮರೆತಂಥ ಯುವಕರು. ಅದಕ್ಕೆ ಇಂಥವ್ರಿಗೋಸ್ಕರ ಕನಿಷ್ಠ ಪಕ್ಷದಲ್ಲಿ ವರ್ಷಕ್ಕೊಂದು ಸಾರಿ ಆದರೂ ಒಂದು ಮಾಡೋಣ ಅಂತೇಳಿ ಏನ್ರಿ ಕಾನೂನು ಒಂದು ವ್ಯವಸ್ಥೆ ಮಾಡಿದೆ. ಅಂದರೆ ದೇವರು ಏನು ಹೇಳ್ತಾರಪ್ಪ ಅಂತ ನೋಡುವಾಗ ಪ್ರಾರಂಭದಲ್ಲಿ ಮುಂಚಿತವಾಗಿಯೇ ಹೇಳಿದ್ದಾರೆ, ತಂದೆಗಳ ಮನಸ್ಸನ್ನು ಮಕ್ಕಳ ಕಡೆಗೆ, ಮಕ್ಕಳ ಮನಸ್ಸನ್ನು ತಂದೆಗಳ ಕಡೆಗೆ ಬರಬೇಕಾದ್ರೆ ಅಲ್ಲಿ ಯಾರ ಕಷ್ಟ ಗೊತ್ತಾಗುತ್ತೆ, ಯಾರ ಕಷ್ಟ ಗೊತ್ತಾಗಬೇಕು, ದೇವರ ಕಷ್ಟ ಗೊತ್ತಾಗಬೇಕು, ಇವರ ಕಷ್ಟ ಗೊತ್ತಾಗಬೇಕು, ಇವರ ಹಿಂದೆ ದೇವರ ಪ್ರೀತಿ ಗೊತ್ತಾಗಬೇಕು. ಇವೆಲ್ಲವನ್ನು ತಿಳಿಸೋದಕ್ಕೆ ಯಾರು ಪ್ರಯತ್ನ ಮಾಡಿದ್ದಾರೆ, ಯಾರಪ್ಪ ಅಂತ ನೋಡುವಾಗ ಸೃಷ್ಟಿಕರ್ತನಾಗಿರುವಂತಹ ತಂದೆಯಾದ ದೇವರು ಬಹಳ ಪ್ರಯತ್ನ ಮಾಡಿದ್ದಾರೆ ಪ್ರಿಯರೇ. ಒಂದಲ್ಲ ಎರಡಲ್ಲ ಅನೇಕ ಪ್ರಯತ್ನಗಳು. ನೋಡಿ, ಧರ್ಮೋಪದೇಶ ಕಾಂಡದಲ್ಲಿ ಒಂದು ಮಾತನ್ನು ಗಮನಿಸೋಣ. ಧರ್ಮೋಪದೇಶ ಕಾಂಡ 5ನೇ ಅಧ್ಯಾಯ 16ನೇ ವಚನವನ್ನು ನೋಡಿ ಪ್ರಿಯರೇ. ಏನು ಹೇಳ್ತಾ ಇದ್ದಾರೆ ನೋಡಿ, ಧರ್ಮೋಪದೇಶ ಕಾಂಡ 5ನೇ ಅಧ್ಯಾಯ 16ನೇ ವಚನ. ನಿನ್ನ ದೇವರಾದ ಯೆಹೋವನು ಆಜ್ಞಾಪಿಸಿದಂತೆ ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು. ಸನ್ಮಾನಿಸಿದರೆ ನಿನ್ನ ದೇವರಾದ ಯೆಹೋವನು ನಿನಗೆ ಅನುಗ್ರಹಿಸುವ ದೇಶದಲ್ಲಿ ನೀನು ಬಹುಕಾಲ ಇರುವಿ ಮತ್ತು ನಿನಗೆ ಮೇಲಾಗುವುದು ಅಂತ ಹೇಳ್ತಾನೆ. ಮತ್ತು ನಿನಗೆ ಮೇಲಾಗುವುದು ಏನ್ರಿ, ಯೆಹೋವನನ್ನು ಸನ್ಮಾನಿಸಬೇಕಾ ಅಥವಾ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕಾ? ಯೆಹೋವನನ್ನು ಸನ್ಮಾನಿಸಬೇಕು, ಯೆಹೋವನನ್ನು ಸನ್ಮಾನಿಸಬೇಕು. ಯೆಹೋವನನ್ನು ಸನ್ಮಾನಿಸಬೇಕಾದರೆ, ತಂದೆಯಾದ ದೇವರನ್ನು ಸನ್ಮಾನಿಸಬೇಕಾದರೆ ಮೊಟ್ಟ ಮೊದಲು ನಿನ್ನ ಮನೆಯಲ್ಲಿದ್ದಂಥ ನಿನ್ನ ತಂದೆ ತಾಯಿಗಳನ್ನೇ ನೀನು ಸನ್ಮಾನಿಸಬೇಕು ಅಂತ ಹೇಳ್ತಾರೆ. ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸೋದು ಹೋದರೆ ನನಗೇನು ಸನ್ಮಾನ ಮಾಡ್ತೀಯ ನೀನು? ಹೌದಲ್ವ? ತಂದೆ ತಾಯಿಗಳನ್ನು ನೋಡಿಕೊಳ್ಳದ ನೀನು, ತಂದೆ ತಾಯಿಗಳನ್ನು ಪ್ರೀತಿಸದ ನೀನು, ತಂದೆ ತಾಯಿಗಳನ್ನು ಸನ್ಮಾನಿಸದ ನೀನು ನನ್ನನ್ನು ಏನಪ್ಪ ನೀನು ಸನ್ಮಾನ ಮಾಡ್ತೀಯಾ? ಅಲ್ಲಿ ನಿಜವಾಗಲೂ ನೀನು ನಿನ್ನ ತಂದೆ ತಾಯಿಗಳು ಅಂದರೆ ನಿನ್ನ ಮನೆಯಲ್ಲಿ ಒಂದು ಜವಾಬ್ದಾರಿ ಕೊಟ್ಟಿದ್ದೀನಿ, ಒಂದು ಆಜ್ಞೆ ಕೊಟ್ಟಿದ್ದೀನಿ, ನೀನೇನು ಮಾಡ್ತೀಯಾ? ಅಲ್ಲಿ ನೀನು ಕೆಲಸ ಸ್ಟಾರ್ಟ್ ಮಾಡು. ನೀನು ದೇವರನ್ನು ಪ್ರೀತಿಸ್ತೀಯಾ? ನೀನು యేసయ్యನನ್ನು ನೀನು ಪ್ರೀತಿಸ್ತೀಯಾ? ಆದರೆ ಮೊಟ್ಟ ಮೊದಲು ನಿನ್ನ ಮನೆಯಲ್ಲಿ ಇದನ್ನು ಪ್ರಾರಂಭ ಮಾಡು, ಅಭ್ಯಾಸ ಮಾಡು. ಅದು ಹೃದಯಪೂರ್ವಕದಿಂದಿರಲಿ ಅಂತ ಹೇಳ್ತಾನೆ. ಸುಮ್ಮನೆ ಮಾತಿಗೆ ಸನ್ಮಾನ ಅಲ್ಲ, ಅದು ನೀನು ಅಭ್ಯಾಸ ಮಾಡ್ಕೊಳ್ಬೇಕಂತ ಹೇಳ್ತಾನೆ. ನನ್ನ ತಂದೆ ಮೂಲಕ, ನನ್ನ ತಾಯಿಯ ಮೂಲಕ ನಾನು ಬಂದಿದ್ದೀನಿ, ಈ ದೇಹ ಬಂದಿದೆ, ನನ್ನ ತಂದೆ ತಾಯಿಗಳ ಹಿಂದೆ ದೇವರಿದ್ದಾರೆ. ಆ ದೇವರ ಬಳಿಗೆ ಹೋಗಬೇಕಾದ್ರೆ ತಂದೆ ತಾಯಿಗಳನ್ನು ನೋಡಬೇಕು. ಮೊಟ್ಟ ಮೊದಲು ತಂದೆ ತಾಯಿಗಳನ್ನು ನೋಡದವನು, ತಂದೆ ತಾಯಿಗಳನ್ನು ಪ್ರೀತಿಸದವನು, ಅವರನ್ನು ಸನ್ಮಾನಿಸದವನು ದೇವರನ್ನ ಪ್ರೀತಿಸ್ತಾನ ಪ್ರಿಯರೇ? ಒಂದು ವೇಳೆ ಯಾರಾದರೂ ದೇವರನ್ನ ಪ್ರೀತಿಸ್ತೀನಿ ಅಂತ ಹೇಳಿ ತಂದೆ ತಾಯಿಗಳನ್ನು ಅವಮಾನಪಡಿಸಿದ್ರೆ, ತಂದೆ ತಾಯಿಗಳನ್ನು ನಿಂದಿಸಿದರೆ, ತಂದೆ ತಾಯಿಗಳ ಮನಸ್ಸುಗಳನ್ನು ನೋಯಿಸಿದರೆ ಭಕ್ತನಾಗ್ತಾನ? ನಿಜವಾಗ್ಲೂ ಭಕ್ತನಾಗ್ತಾನ? ಇದು ಎಲ್ಲರೂ ಕಲಿಬೇಕಾ, ಒಬ್ಬರು ಕಲಿಬೇಕಾ? ಇದು ಎಲ್ಲರಿಗೂ ಬೇಕಾ, ಒಬ್ಬರಿಗೆ ಬೇಕಂತ ನೋಡುವಾಗ ಭೂಮಿಯ ಮೇಲೆ ಇದ್ದಂಥ ಎಲ್ಲರಿಗೂ ಸಂಬಂಧಪಟ್ಟಂಥ ಮಾತುಗಳಿವು. ಹೊರಗಡೆ ಇದ್ದಂಥ ಅನ್ಯ ಜನಾಂಗದವ್ರು ಏನು ಮಾಡಿದ್ದಾರೆ ಅಂದರೆ, ಇದೊಂದು ಮತಕ್ಕೆ ಸಂಬಂಧಪಟ್ಟಿದೆ ಅಂತೇಳಿ ಮುದ್ರೆ ಹಾಕಿ ಇದ್ರ ಬಗ್ಗೆ ದೊಡ್ಡದಾಗಿ ತಲೆ ಕೆಡಿಸ್ಕೊಳ್ತಾ ಇಲ್ಲ, ಆಲೋಚನೆ ಮಾಡ್ತಾ ಇಲ್ಲ. ದೇವರ ಮಕ್ಕಳು ಎಂದು ಕರೆಯಲ್ಪಡುತ್ತಿರುವಂಥ ಕ್ರೈಸ್ತರ ಮಧ್ಯದಲ್ಲಿ ತಂದೆ ತಾಯಿಗಳನ್ನು ಹೇಗೆ ನೋಡ್ತಾ ಇದ್ದಾರೆ, ತಂದೆ ತಾಯಿಗಳನ್ನು ಹೇಗೆ ಸನ್ಮಾನಿಸ್ತಾ ಇದ್ದಾರೆ? ನಿಜವಾಗಲೂ ಯಥಾರ್ಥ ಭಕ್ತಿಯಿಂದ, ಯಥಾರ್ಥವಾದ ಹೃದಯದಿಂದ ತಂದೆ ತಾಯಿಗಳನ್ನು ಗೌರವಿಸ್ತಾ ಇದ್ದಾರಾ, ಸನ್ಮಾನಿಸ್ತಾ ಇದ್ದಾರಾ? ನಿಜವಾಗಲೂ ಇದೆಯಾ? ಅಥವಾ ಕೇವಲ ಮಾತಿನಿಂದ ಇದೆಯಾ, ತುಟಿಗಳಿಂದ ಇದೆಯಾ ಅಂತ ನೋಡುವಾಗ ಏನ್ರಿ ಪ್ರಿಯರ ದೇವ್ರ ಮಕ್ಕಳಿರ, ಯಥಾರ್ಥವಾಗಿ ಪ್ರೀತಿಸುವವರು, ಯಥಾರ್ಥವಾಗಿ ಸನ್ಮಾನಿಸುವವರು ಇದ್ದಾರೆ, ಅಲ್ಲಿ ಸ್ವಲ್ಪ ಇಲ್ಲಿ ಸ್ವಲ್ಪ ಇರ್ತಾರೆ. ಇನ್ನು ಹೆಚ್ಚಾಗಿ ಹೇಗಿರ್ತಾರಪ್ಪ ಅಂತ ನೋಡುವಾಗ, ಹೆಚ್ಚಾಗಿ ಏನ್ರಿ ಅವ್ರ ಹತ್ರ ಏನಾದರೂ ಇದ್ರೇ ಸನ್ಮಾನಿಸ್ತಾ ಇರ್ತಾರೆ. ಅವ್ರ ಹತ್ರ ಏನಾದರೂ ಇದ್ದರೆ, ಹೆಚ್ಚಾಗಿ ಏನಪ್ಪ ಅಂದ್ರೆ ಲೋಕದಲ್ಲಿ ಏನಾದರೂ ಇರಬೇಕು.
ನಮ್ಮಪ್ಪ ನಮಗೆ ಒಂದು ದಾರಿ ಮಾಡಿಕೊಟ್ಟಿಲ್ಲ, ನಮ್ಮಪ್ಪ ಏನು ಉದ್ಯೋಗ ಕೊಟ್ಟಿಲ್ಲ, ಏನು ಸಂಪಾದನೆ ಕೊಟ್ಟಿಲ್ಲ, ಏನು ಮನೆ ಮಾಡಿಲ್ಲ, ಏನೂ ಇಲ್ಲ ಅಂಥೇಳಿ ಕೆಲವರು ತಂದೆ ತಾಯಿಗಳ ಮೇಲೆ ದೂಷಿಸ್ತಾ ಇರ್ತಾರೆ ಪ್ರಿಯರೇ. ತಂದೆ ತಾಯಿಗಳಿಲ್ಲದೆ ಹೋದರೆ ನಿನಗೆ ಜೀವಿತ ಬಂದಿದೆಯಾ? ತಾಯಿ 9 ತಿಂಗಳ ಹೊರ್ತಾಳೆ, ಅದಕ್ಕಿಂತ ಮುಂಚಿತವಾಗಿ ಅಪ್ಪ ಪ್ರೀತಿಸ್ತಾರೆ. ಆನಂತರ ಮಗು ಹುಟ್ಟಿದ ಮೇಲೆ ತಂದೆ ಕೂಡ ಬಹಳ ಕಷ್ಟಪಡ್ತಾನಲ್ಲ. ತಂದೆ ತಾಯಿಗಳು ಇಬ್ಬರು ಕಷ್ಟಪಡ್ತಾರೆ, ಇಬ್ಬರು ಕೆಲಸ ಇದೆ. ನಿನ್ನನ್ನು ಬೆಳೆಸಬೇಕಾದ್ರೆ ನೀನು ಇವತ್ತು ವಿದ್ಯಾವಂತನಾಗಿ, ಬುದ್ಧಿವಂತನಾಗಿ, ಜ್ಞಾನವಂತನಾಗಿ, ಮೇಧಾವಿಯಾಗಿ, ಒಬ್ಬ ಇಂಜಿನಿಯರ್ ಆಗಿ, ಇಲ್ಲಾಂದರೆ ಒಬ್ಬ ಡಾಕ್ಟರ್ ಆಗಿ, ಇಲ್ಲಾಂದರೆ ಒಬ್ಬ ಆ್ಯಕ್ಟರ್ ಆಗಿ ಏನೋ ಆಗಿದ್ದೀ ಅಂತಂದರೆ ಅದರ ಹಿಂದೆ ಯಾರ ಕಷ್ಟ ಇದೆ? ನಿನ್ನ ತಂದೆ ತಾಯಿಗಳ ಕಷ್ಟ ಇಲ್ವಾ? ನಿನ್ನ ತಂದೆ ತಾಯಿಗಳ ಒಂದು ಪ್ರಯಾಸ ಇಲ್ವಾ? ಶ್ರಮೆ ಇಲ್ವಾ? ಇಲ್ಲದೆ ಹೋದರೆ ನೀನು ಹೇಗೆ ಬಂದಿದೀಯಾ? ಅಂದರೆ ಚಿಕ್ಕವರಿದ್ದಾಗ ಎಲ್ಲ ಮರೆತು ಬಿಡ್ತಾರೆ ಪ್ರಿಯರೇ. ಕೆಲವರು ಚಿಕ್ಕ ಮಕ್ಕಳಿದ್ದಾಗ ನೆನಪು ಮಾಡ್ಕೊಂಡು ಬರಬೇಕಾಗತ್ತೆ. ನನ್ನ ತಾಯಿ ನನಗೋಸ್ಕರ ಏನು ಮಾಡಿದ್ದಾಳೆ, ನನ್ನ ತಾಯಿ ನನಗೋಸ್ಕರ ಏನು ಮಾಡಿದ್ದಾಳೆ? ವಿದ್ಯಾವಂತಳಲ್ವಾ? ವಿದ್ಯಾವಂತಳಲ್ಲದು ಹೋದರೂ ಕೂಡ ನನ್ನ ತಾಯಿ ಏನು ಮಾಡಿದ್ದಾಳೆ? ತನ್ನ ಮಡಿಲಲ್ಲಿ ಮಲಗಿಸ್ಕೊಂಡು ಹಾಲು ಕೊಟ್ಟು ಬೆಳೆಸಿದ್ದಾಳೆ, ಆಮೇಲೆ ಶಾಲೆಗೆ ಕಳಿಸ್ಕೊಟ್ಟಿದ್ದಾಳೆ, ಇದ್ದಷ್ಟರಲ್ಲಿ ತನಗೆ ಶಕ್ತಿ ಮೀರಿ ಕೆಲಸ ಮಾಡಿದ್ದಾಳೆ, ನನಗೆ ಒಂದು ಸ್ಥಾನದಲ್ಲಿ ನಿಲ್ಲಿಸಿದ್ದಾಳೆ ಅಂತೇಳಿ ನೆನಪು ಮಾಡಿಕೊಂಡು ಆ ತಾಯಿಯನ್ನು, ತಂದೆಯನ್ನು ಏನ್ರಿ ಸನ್ಮಾನಿಸ್ಬೇಕಂತ ಹೇಳ್ತಾರೆ ಪ್ರಿಯ. ಸನ್ಮಾನಿಸ್ಬೇಕಂತಂದರೆ ಕೊರಳಲ್ಲಿ ಹಾರ ಹಾಕಿ, ಹೂವಿನ ಮಾಲೆ ಹಾಕಿ, ಇಲ್ಲಾಂದರೆ ಶಾಲು ಹಾಕಿ ಸನ್ಮಾನ ಅಂಥದ್ದಲ್ಲ, ಅದೂ ಅಲ್ಲ. ಅವರ ಕಷ್ಟ ಸುಖಗಳಲ್ಲಿ ಹೆಜ್ಜೆ ಹೆಜ್ಜೆಯಾಗಿ ಅಮ್ಮ ನಾನು ಇದ್ದೀನಂತೇಳಿ ಒಂದು ನಂಬಿಕೆಯಾಗಿ ಕಾಡಬೇಕು ನಾವು ತಂದೆ ತಾಯಿಗಳಿಗೆ. ಅವರು ಕಷ್ಟದಲ್ಲಿದ್ದಾರಾ, ಅವರು ದುಃಖದಲ್ಲಿದ್ದಾರಾ, ಅವರು ಬಾಧೆಯಲ್ಲಿದ್ದಾರಾ, ಇನ್ನು ಏನಾದರೂ ಅನಾರೋಗ್ಯದಲ್ಲಿದ್ದಾರಾ, ಅನಾರೋಗ್ಯ ಬಂದರೂ ಕೂಡ ಪರವಾಗಿಲ್ಲ, ನನಗೆ ನನ್ನ ಮಕ್ಕಳಿದ್ದಾರಂತೇಳಿ ಧೈರ್ಯ ಇರಬೇಕು. ಈಗಿನ ಕಾಲದಲ್ಲಿ ಅಂಥ ಧೈರ್ಯ ಸಿಗುತ್ತಾ? ಈಗಿನ ಕಾಲದಲ್ಲಿ ಆ ಧೈರ್ಯ ಇದೆಯಾ ಯಾರಿಗಾದರೂ ತಂದೆ ತಾಯಿಗಳಿಗೆ? ಮುದುಕರಾದ ಮೇಲೆ ಎಲ್ಲಿ ನನ್ನ ಮಗ ಬಂದು ವೃದ್ಧರ ಆಶ್ರಮದಲ್ಲಿ ಬಿಡ್ತಾನೇನೋ ಎನ್ನುವಂಥ ಭಯ ಇದೆ ರೀ. ಯಾಕೆಂದರೆ ಈ ಸೋಷಿಯಲ್ ಮೀಡಿಯಾದಲ್ಲಿ ಅನೇಕ ವೀಡಿಯೋಗಳನ್ನು ಮಾಡಿ ಬಿಡ್ತಾ ಇರ್ತಾರಲ್ಲ, ತಂದೆ ತಾಯಿಗಳು ಕೆಲವರು ಅಲ್ಲೆಲ್ಲಿ ಪ್ರಿಯರೇ ರಸ್ತೆಯಲ್ಲಿ ಬಿಟ್ಟು ಹೋಗ್ತಾ ಇರ್ತಾರೆ. ಕೆಲವು ಮಕ್ಕಳು ಏನಪ್ಪ ಅಂದರೆ ಇವ್ರ ಸಹವಾಸ ಬೇಡ ಅಂತೇಳಿ ಅವರೇನೋ ತಮ್ಮ ಸುಖಕ್ಕೆ ಅಡ್ಡಿ ಆಗ್ತಾರಂತೇಳಿ, ತಮ್ಮ ಕೋರಿಕೆಗೆ, ತಮ್ಮ ಸುಖಕ್ಕೆ, ತಮ್ಮ ತೃಪ್ತಿಗೆ ಅಡ್ಡ ಹಾಕ್ತಾರಂತೇಳಿ ಬಸ್ ಸ್ಟ್ಯಾಂಡ್ಗಳಲ್ಲಿ ಬಿಟ್ಟೋದಂಥ ಮಕ್ಕಳಿದ್ದಾರೆ. ಇಲ್ಲ ಅನಾಥ ಆಶ್ರಮಗಳಲ್ಲಿ, ವೃದ್ಧರ ಆಶ್ರಮಗಳಲ್ಲಿ, ಎಲ್ಲೋ ರಸ್ತೆಯಲ್ಲಿ. ಇನ್ನು ಕೆಲವರಾದರೆ ಇವ್ರು ಯಾಕಪ್ಪ ಅಂತೇಳಿ ಇವ್ರು ಬೇಗ ಸಾಯಿಸಬೇಕು ಅಂತೇಳಿ ಮಲಗಿರುವಾಗಲೇ ಇನ್ನು ಯಾವುದೋ ಒಂದು ರೀತಿಯಲ್ಲಿ ಕೊಲ್ಲುವಂಥ ಪ್ರಯತ್ನ ಮಾಡ್ತಾರೆ. ಏನೇನೋ ಪ್ರಯತ್ನ ನಡೀತಾ ಇರುತ್ತೆ. ಅಂದರೆ ಇವು ಎಂಥ ಮಕ್ಕಳಪ್ಪ ಅಂತ ನೋಡುವಾಗ ಏನ್ರಿ, ಆ ತಾಯಿಯನ್ನು, ಆ ತಂದೆಯನ್ನು ಒಂದು ರೀತಿಯಲ್ಲಿ ಹಿಂಸೆ ಕೊಟ್ಟರೆ ಇವ್ರಿಗೆ ತಪ್ಪುತ್ತಾ? ಭವಿಷ್ಯತ್ತು ದಿನಗಳಲ್ಲಿ ಅವ್ರಿಗೆ ತಪ್ಪಿದ್ದಲ್ಲ ರೀ ಅದು. ತಂದೆ ತಾಯಿಗಳ ಉಸಿರು ಅದು ಹಿಂಬಾಲಿಸುತ್ತೆ. ಯಾಕೆಂದರೆ ದೇವರು ಬಿಡಲ್ಲ, ಯಾರಿಗೂ ಬಿಡಲ್ಲ ಪ್ರಿಯರೇ. ಆ ತಂದೆ ತಾಯಿಗಳ ಉಸಿರಿರುತ್ತಲ್ಲ, ಆ ನೋವಿರುತ್ತೆ ನೋಡಿ, ಹಿಂಬಾಲಿಸುತ್ತೆ ಪ್ರಿಯರೇ. ಅದಕ್ಕೆ ಏನು ಮಾಡಬೇಕು? ನಾವು ಯೌವನ ಕಾಲದಲ್ಲಿ ಇದ್ದಾಗ, ಆರೋಗ್ಯವಾಗಿದ್ದಾಗ ನಮ್ಮನ್ನು ನಾವು ತಗ್ಗಿಸ್ಕೊಂಡು ಮೊಟ್ಟ ಮೊದಲು ಅವರನ್ನು ನಾವು ನೋಡಿಕೊಳ್ಬೇಕಂತೇಳಿ ದೇವರು ಹೇಳುವಂಥ ಮಾತು, ನನ್ನ ಮಾತಲ್ಲ. ದೇವರು ಯಾವಾಗ ಹೇಳಿದ್ದಾರೆ? ಇದು ಧರ್ಮೋಪದೇಶ ಕಾಂಡ ಯಾವಾಗ ಬರೆಯಲ್ಪಟ್ಟಿದೆ? ಕ್ರೈಸ್ತ ಪೂರ್ವ 1450 ವರ್ಷಗಳ ಹಿಂದೆ, ಕ್ರಿಸ್ತಪೂರ್ವ 1450 ವರ್ಷಗಳ ಹಿಂದೆ ಈ ಮಾತು ಬರೆಯಲ್ಪಟ್ಟಿದೆ. ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು. ಸನ್ಮಾನಿಸಿದರೆ ಏನಾಗ್ತಾರಂತ ಹೇಳಿದ್ದಾರೆ ನೋಡಿ. ನಿನ್ನ ದೇವರಾದ ಯೆಹೋವನು ಆಜ್ಞಾಪಿಸಿದಂತೆ ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು. ಸನ್ಮಾನಿಸಿದರೆ ನಿನ್ನ ದೇವರಾದ ಯೆಹೋವನು ನಿನಗೆ ಅನುಗ್ರಹಿಸುವ ದೇಶದಲ್ಲಿ ನೀನು ಬಹುಕಾಲ ಇರುವೆ ಮತ್ತು ನಿನಗೆ ಮೇಲಾಗುತ್ತೆ. ಅಂದರೆ ನೀನು ಬಹುಕಾಲ ನಿನ್ನ ತಂದೆ ತಾಯಿಗಳಿಗೆ ನೀನು ಶೋಧನೆ ಕೊಟ್ಟರೆ, ಹಿಂಸೆ ಕೊಟ್ಟರೆ ನಿನಗೇನಾಗುತ್ತಂದರೆ ನಿನ್ನ ಆಯುಷ್ಕಾಲ ತಗ್ಗಿ ಹೋಗುತ್ತೆ ಮಗನೇ, ಮಗಳೇ.
ದೇವರು ಕೊಟ್ಟಂಥ ಆಯುಷ್ಕಾಲ ಏನಾಗುತ್ತೆ? ತಂದೆ ತಾಯಿಗಳನ್ನು ನೀನು ನೋಯಿಸಿದರೆ, ನೀನು ಬಾಧೆ ಪಡಿಸಿದರೆ, ನಿನಗೆ ನಾನು ಕೊಟ್ಟಂಥ ಆಯುಷ್ಕಾಲವನ್ನು ತೆಗೆದಾಕ್ತೀನಿ ಮಗನೇ ಮಗಳೇ ಅಂತಾರೆ. ಯಾವತ್ತಿಗೂ ನೋಯಿಸಬಾರ್ದು, ಯಾವತ್ತಿಗೂ ಏನೇ ಇರಲಿ, ಅವ್ರು ಕೆಟ್ಟೋರ ಆದರೂ ನೀನು ಅವ್ರ ಮನಸ್ಸನ್ನು ನೋಯಿಸಬೇಡ. ದೇವರ ವಿಷಯದಲ್ಲಿ ಮಾತ್ರ ನೀನು ಸ್ವಂತ ನಿನ್ನೆ ತೊಗೊಳ್ಬೋದು. ದೇವರ ವಿಷಯದಲ್ಲಿ ಅವ್ರು ಏನಾದರೂ ಅಡ್ಡಿ ಮಾಡಿದ್ದಾರಾ, ಆವಾಗ ಮೊದಲನೇ ಸ್ಥಾನ ದೇವರಿಗೆ. ಆಮೇಲೆ ಇನ್ನು ಜಾಗ್ರತೆಯಿಂದ ಅವರನ್ನು ನೀವು ಕಾಪಾಡ್ಕೊಳ್ಬೇಕಾಗತ್ತೆ. ಅಂದರೆ ತಂದೆ ತಾಯಿಗಳನ್ನು ನೀವು ಒಳ್ಳೆಯ ರೀತಿಯಿಂದ ಸನ್ಮಾನಿಸಿದರೆ ನೀವು ಬಹುಕಾಲ ಬದುಕ್ತೀರಾ, ನಿಮ್ಮ ಆಯುಷ್ಕಾಲ ತಗ್ಗೋದಿಲ್ಲ. ಒಂದು ವೇಳೆ ಅವರಿಗೆ ನೀವು ಶೋಧನೆ ಕೊಟ್ಟರೆ, ಅವರಿಗೆ ಕಣ್ಣೀರು ಸುರಿಸುವಂತೆ ಮಾಡಿದ್ರೆ, ಅವರಿಗೆ ನೀವು ತೊಂದರೆಗಳನ್ನು ಕೊಟ್ಟರೆ, ನಿಮ್ಮ ಆಯುಷ್ಕಾಲ ಏನಾಗುತ್ತೆ? ಕಡಿಮೆಯಾಗುತ್ತೆ. ನೀವು ಬಹುಕಾಲ ಇರೋದಿಲ್ಲ. ಹಳೆ ಒಡಂಬಡಿಕೆಯಲ್ಲಿ ನೋಡುವಾಗ ಒಂದು ವೇಳೆ ಶಪಿಸಿದರೆ ಅವರಿಗೆ ಮರಣದಂಡನೆ ಅಂತ ಹೇಳ್ತಾರೆ. ಯಾರಿಗೆ ಶಪಿಸಿದರೆ ತಂದೆ ತಾಯಿಗಳನ್ನು ಶಪಿಸಿದರೆ ಅವರಿಗೆ ಮರಣದಂಡನೆ ಅಂತ ಹೇಳ್ತಾರೆ. ಗೊತ್ತಲ್ವಾ? ಅದೇ ಪಕ್ಕದಲ್ಲಿ ವಿಮೋಚನೆ ಕಾಂಡ 21:17 ಅನಿಸುತ್ತೆ, ಒಂದು ಸಾರಿ ನೋಡಿ. 21:17 ಹಳೆ ಒಡಂಬಡಿಕೆಯಲ್ಲಿ. ಇವಾಗ ಎಷ್ಟು ಮಂದಿ ತಂದೆ ತಾಯಿಗಳನ್ನು ಒಳ್ಳೆ ರೀತಿಯಿಂದ ನೋಡ್ಕೊಳ್ತಾ ಇದ್ದಾರೆ ಒಂದು ಸಾರಿ ಗಮನಿಸ್ರಿ. ನೋಡಿ, ಒಂದು ಸಾರಿ ಎಲ್ಲರೂ ಕೂಡ ಓದಬೇಕು ಈ ಮಾತನ್ನು. ತಂದೆಯನ್ನಾಗಲಿ ತಾಯಿಯನ್ನಾಗಲಿ ದೂಷಿಸುವವನಿಗೆ ಮರಣ ಶಿಕ್ಷೆಯಾಗಬೇಕು. ನೋಡಿದ್ರ, ತಂದೆಯನ್ನಾಗಲಿ ತಾಯಿಯನ್ನಾಗಲಿ ದೂಷಿಸಬಾರ್ದು ಅಂತ ಹೇಳ್ತಾರೆ, ಅವಮಾನ ಪಡಿಸಬಾರ್ದು ಅಂತ ಹೇಳ್ತಾರೆ, ನಿಂದಿಸಬಾರ್ದು ಅಂತ ಹೇಳ್ತಾರೆ. ಅಂದರೆ ಈ ಮಾತು ಯಾವಾಗ ಹೇಳಿದ್ದಾರೆ? ಕ್ರಿಸ್ತ ಪೂರ್ವದಲ್ಲಿ ಹೇಳಿದ್ದಾರೆ. ಎಷ್ಟು ಅದ್ಭುತವಾದಂಥ ಮಾತು ಅಂದರೆ, ಮೊದಲನೇ ಸ್ಥಾನ ಭೂಮಿಯ ಮೇಲೆ ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸದೆ ಹೋದರೆ, ಪ್ರೀತಿಸದೆ ಹೋದರೆ ನಿಮ್ಮ ಪ್ರೀತಿ ನನಗೆ ಯಾಕೆ ಅಂತ ಹೇಳ್ತಾರೆ ಪ್ರಿಯರೇ. ಅವರನ್ನೇ ಪ್ರೀತಿಸದೆ ನೀವು, ಅವರನ್ನೇ ಸನ್ಮಾನಿಸದೆ ನೀವು ನನ್ನನ್ನು ಏನು ಸನ್ಮಾನಿಸ್ತೀರಾ? ನನ್ನನ್ನು ಏನು ಗೌರವಿಸ್ತೀರಂತೀರಿ? ಯಾರು ಹೇಳ್ತಾರೆ? ಜೀವಿತವನ್ನು ಕೊಟ್ಟಂಥ ತಂದೆಯಾದ ದೇವರು ಹೇಳುವಂಥ ಮಾತುಗಳು, ದೇವರು ಹೇಳುವಂಥ ಮಾತುಗಳು. ಯಾರ ಮಾತುಗಳು? ಸೃಷ್ಟಿಕರ್ತನಾಗಿರುವಂಥ ದೇವರ ಮಾತುಗಳು. ಈ ಮಾತು ಯೇಸು ಪ್ರಭು ಕೂಡ ಹೇಳಿದ್ದಾರಾ ಇಲ್ವ ನೋಡಿ. ಮತ್ತಾಯನ ಬರೆದ ಸುವಾರ್ತೆ 15ನೇ ಅಧ್ಯಾಯ 4ನೇ ವಚನ. ಅಂದರೆ ಈ ಮಾತು ಕ್ರೈಸ್ತರಿಗೆ ನೆನಪಿದೆಯಾ ಏನ್ರಿ? ಕೆಲವರು ತಂದೆ ತಾಯಿಗಳನ್ನು ಹೇಗೆ ನೋಡ್ತಾ ಇರ್ತಾರೆ? ಸನ್ಮಾನಿಸುವಂಥ ಒಂದು ಸಮಯ ಬರುತ್ತೆ. ಯವ್ವನ ಕಾಲದಲ್ಲಿ ಇದ್ದಾಗ ತಂದೆ ತಾಯಿಗಳು ಯವ್ವನದಲ್ಲಿದ್ದಾಗ ಏನನ್ಸಲ್ಲ ರೀ. ಯಾಕಂದರೆ ಅವರು ಇವರಿಗೆ ಸಪೋರ್ಟ್ ಮಾಡಿಕೊಂಡು ಕೆಲಸ ಮಾಡ್ಕೊಂಡು ಹೋಗ್ತಾರೆ. ಅದೇ ತಂದೆ ತಾಯಿಗಳು ಒಂದು ದಿನ ವೃದ್ಧರ ಕಾಲ ಬರುತ್ತೆ ರೀ. ಆ ವೃದ್ಧರ ಕಾಲದಲ್ಲಿ ನಿಮ್ಮ ಕೆಲಸ ಪ್ರಾರಂಭವಾಗುತ್ತೆ ಮಕ್ಕಳಿರ. ಅವರು ಕೆಲಸ ಮಾಡದ ದಿನಗಳು ಬರುತ್ತಲ್ಲ, ಕೆಲಸ ಮಾಡದ ದಿನಗಳು ಬರುತ್ತೆ ನೋಡಿ. ಆವಾಗ ನಿಮ್ಮ ಕೆಲಸ ಏನು ಗೊತ್ತಾ? ನೀವು ಅವರಿಗೆ ಬೆಂಬಲವಾಗಿದ್ದುಕೊಂಡು ನಿಮ್ಮ ಕೈಗಳಿಂದ ಒಂದು ತುತ್ತು ಊಟ ಕೊಡುವಂಥದ್ದು, ಇಲ್ಲ ಅವ್ರಿಗೆ ಸೇವೆ ಮಾಡುವಂಥದ್ದು ಇದೆ ನೋಡಿ, ಅದು ಸನ್ಮಾನ. ಈ ಮುದುಕಿ ಯಾವಾಗ ಹೋಗ್ತಾಳಂತೇಳಿ ಕಾದ್ಕೊಂಡು ಕೂತ್ಕೋಬಾರ್ದು. ಈ ಮುದುಕಿ ಬೇಗ ಸತ್ತೋಗಿದ್ರೆ ಪರವಾಗಿಲ್ಲ, ನಾನು ಅನೇಕ ಸುಖವಾಗಿ ಹಾಯಾಗಿ ಈ ಕಡೆ ಆ ಕಡೆ ಹೆಂಡತಿ ಜೊತೆಗೆ ತಿರುಗಾಡ್ಬೋದು, ಇಲ್ಲ ಗಂಡನ ಜೊತೆಗೆ ತಿರುಗಾಡ್ಬೋದು, ಸುಖ ಪಡ್ಬೋದು ಅಂಥೇಳಿ ಈ ಆಲೋಚನೆಯಲ್ಲಿದ್ದರೆ ಅವ್ರು ಮೋಸ ಹೋಗ್ತಾರೆ. ತುಂಬ ಮಂದಿ ತಂದೆ ತಾಯಿಗಳನ್ನು ನೋಡಿಕೊಳ್ಳದೆ ಅವಮಾನಪಡಿಸುವಂಥ ಮಕ್ಕಳು ಇದ್ದಾರೆ, ದೂಷಿಸುವಂಥ ಮಕ್ಕಳಿದ್ದಾರೆ. ತಂದೆ ತಾಯಿಗಳು ಕಣ್ಣೀರು ಸುರಿಸ್ತಾ ಇರ್ತಾರೆ. ಈ ಮಕ್ಕಳು ಚಿಕ್ಕ ಮಕ್ಕಳಿದ್ದಾಗ ಬೆಳೆಸಿದೆ, ಮುದ್ದಾಡಿದೆ, ಅವೆಲ್ಲ ನೆನಪು ಮಾಡ್ಕೊಳ್ತಾರೆ. ದೊಡ್ಡವರಾದಾಗ ಅವರು ಮಾತನಾಡುವಂಥ ಮಾತುಗಳನ್ನು ನೋಡಿ, ಇವನು ನನ್ನ ಮಾತು ಏನು ಹಿಂಗೆ ಮಾತಾಡ್ತಾನೆ, ಇವನು ಈ ಥರ ಚಿಕ್ಕವನಿದ್ದಾಗ ಎಷ್ಟು ಮುದ್ದಾಗಿದ್ದನಲ್ಲ ಇವನು, ಹಬ್ಬ ಎಷ್ಟು ಚೆನ್ನಾಗಿದ್ದ ಇವನು, ಯಾಕೆ ಈ ಥರ ಅದ ನೆನೆಸ್ತಾರ ಅವ್ರಿ? ನೆನೆಸ್ತಾರ? ತಂದೆ ತಾಯಿಗಳು ವೃದ್ಧರ ಕಾಲದಲ್ಲಿ ವಯಸ್ಸು ಮುಗಿತಾ ಇರ್ತದಲ್ಲ, ಅವಾಗ ನೆನೆಸ್ತಾ ಇರ್ತಾರೆ. ದೇವರು ಇವ್ರಿಗೂ ಮಕ್ಕಳು ಕೊಡ್ತಾನೆ, ಎಲ್ಲರಿಗೂ ಮಕ್ಕಳು ಕೊಡ್ತಾನೆ. ಮಕ್ಕಳು ಕೊಟ್ಟಾಗ ಅವರು ಕೂಡ ಹಾಗೇ ತಯಾರಾಗ್ತಾರೆ. ಹೇಗೆ ತಯಾರಾಗ್ತಾರೆ? ಹೇಗಪ್ಪ ತಯಾರಾಗ್ತಾರೆ? ನೀವು ತಂದೆ ತಾಯಿಗಳನ್ನು ಹೇಗೆ ನೋಡಿಕೊಂಡಿದ್ದೀರೋ ನಿಮ್ಮ ಮಕ್ಕಳು ಕೂಡ ಭವಿಷ್ಯದ ದಿನಗಳಲ್ಲಿ ಹಾಗೇ ತಯಾರಾಗ್ತಾರೆ. ಯಾಕೆಂದರೆ ನೋಡಿರ್ತಾರಲ್ಲ ಮಕ್ಕಳು,
ಮಕ್ಕಳು ಮೊಮ್ಮಕ್ಕಳು ನೋಡ್ತಾರೆ ಅವ್ರು ಏನು ಮಾತಾಡ್ತಾರೋ, ಯಾವ ರೀತಿ ನಡ್ಕೊಳ್ತಾರೋ, ನಮ್ಮ ತಂದೆ ತಾಯಿಗಳು ಹೇಗೆ ನಡ್ಕೊಂಡಿದ್ದಾರೆ. ಇವಾಗ ಮನೋಜ್ ಕುಮಾರ್ ಅದ್ಭುತ ರೀತಿಯಲ್ಲಿ ನಾವು ತಂದೆ ತಾಯಿಗಳು ಹೇಗೆ ನಡ್ಕೊಳ್ತೀವೋ ಮಕ್ಕಳು ಕೂಡ ಹಾಗೇ ತಯಾರಾಗ್ತಾರೆ. ಅಲ್ಲಿ ಮಾತಾಡೋದಕ್ಕೆ ಅವಕಾಶ ಇಲ್ಲ. ನಾವು ತಂದೆ ತಾಯಿಗಳನ್ನು ಹೇಗೆ ಪ್ರೀತಿಸೋ ನಮ್ಮ ಮಕ್ಕಳು ಕೂಡ ಹಾಗೇ ತಯಾರಾಗ್ಬಿಡ್ತಾರೆ. ನಾವು ಹೇಗೆ ನೋಡ್ಕೊಂಡಿದ್ದೀವಿ, ಒಳ್ಳೆ ರೀತಿಯಿಂದ ಪ್ರೀತಿಸಿ ನಮ್ಮ ಮಕ್ಕಳು ಕೂಡ ಒಳ್ಳೆ ರೀತಿಯಿಂದ ಪ್ರೀತಿಸ್ತಾರೆ, ತುಂಬ ಒಳ್ಳೆಯ ರೀತಿಯಿಂದಾನೆ. ಕ್ರೈಸ್ತರ ಕುಟುಂಬದಲ್ಲಿ ಅನೇಕ ಕುಟುಂಬಗಳಲ್ಲಿ ನೋಡುವಾಗ ಹೇಗಿದೆ, ಒಳ್ಳೆ ರೀತಿಯಿಂದ ಪ್ರೀತಿಸುವವು ಇಲ್ಲ. ವರ್ಷಕ್ಕೊಂದು ಸಾರಿ ಮದರ್ಸ್ ಡೇ ಬಂದಿದೆ, ಹ್ಯಾಪಿ ಮದರ್ಸ್ ಡೇ ಮಾ, ನಿನಗೆ ಅಮ್ಮ ನಿನಗೆ ಸನ್ಮಾನ ಮಾಡ್ತೀನಮ್ಮ, ಕುರ್ಚಿಯಲ್ಲಿ ಕೂತ್ಕೊಮ್ಮ, ಅಪ್ಪ ನೀನು ಬಂದು ಕೂತ್ಕೊಪ್ಪ, ಇಬ್ಬರಿಗೆ ಸನ್ಮಾನ ಮಾಡ್ತೀನಿ. ಒಂದು ದಿನ ಮುಗೀತಾ, ಆಮೇಲೆ ನಿನ್ನ ದಾರಿ ನಿಂದು, ಅವ್ರ ದಾರಿ ಅವ್ರದ್ದು, ಸರಿನಾ? ಒಂದು ದಿನ ಅಲ್ಲ ಮಗನೇ, ಪ್ರತಿನಿತ್ಯ ನೀನು ಅವರನ್ನು ನೋಡಿಕೊಳ್ಬೇಕು. ಒಂದು ದಿನ ಅಲ್ಲ, ವರ್ಷಕ್ಕೊಂದು ಸಾರಿ. ಏನಪ್ಪ ಅಂದ್ರೆ ನಿರಿವಿಲ್ಲದೆ ಪಾಪ ಏನೋ ಒಂದು ಮಾಡೋಣ ಅಂತೇಳಿ ಅವ್ರು ಮಾಡಿದ್ದಾರೆ ಅವ್ರ ಪ್ರೀತಿಯಿಂದ. ದೇವ್ರು ಹೇಳ್ತಾರೆ, ಅಲ್ಲ ಮಗನೇ, ಅಲ್ಲ ಮಗಳೇ, ಪ್ರತಿನಿತ್ಯ ಅವ್ರು ಹೆಂಗನೇ ಇರಲಿಮ್ಮ, ಅವ್ರು ಹಿಂಗನೇ ಇರಲಿ, ಅವ್ರು ಮಾಡಿದ ತಪ್ಪಿಗೆ ಅವ್ರಿಗೆ ತೀರ್ಪಾಗುತ್ತೆ. ತಂದೆ ತಾಯಿಗಳು ಮಾಡಿದಂಥ ತಪ್ಪಿಗೆ ನಿನ್ನ ಕೈಲಾದರೆ ಅವರನ್ನು ಸರಿಪಡಿಸ್ಕೊಂಡು ಒಂದು ವೇಳೆ ಭಕ್ತಿಯಲ್ಲಿ ಇಲ್ಲ ಅಂದರೆ ಅವರನ್ನು ಭಕ್ತಿ ಮಾರ್ಗದಲ್ಲಿ ನಡೆಸೋದಕ್ಕೆ ನಿನ್ನ ಪ್ರಯತ್ನ ಮಾಡಮ್ಮ, ನೀನು ಪ್ರಯತ್ನ ಮಾಡಪ್ಪ. ಅದನ್ನು ಬಿಟ್ಟು ನಮ್ಮ ತಾತ ನಮ್ಮಪ್ಪ ಕುಡಿತಾ ಇದ್ದಾನೆ, ಆತನ ನಾನ್ಯಾಕೆ ಪ್ರೀತಿಸಲಿ? ನಮ್ಮಪ್ಪ ಒಂದು ರೀತಿಯಲ್ಲಿ ಕಳ್ಳ, ನಾನ್ಯಾಕೆ ಇದು ಮಾಡಲಿ? ಆತ ಕಳ್ಳ ಆದರೆ ಆತ ತೀರ್ಪು ಹೊಂದುತ್ತಾನೆ, ಆತನು ವ್ಯಭಿಚಾರಿ ಆದರೆ ಆತನ ತೀರ್ಪು ಹೊಂದುತ್ತಾನೆ. ನಿನ್ನ ಕೈಲಾದರೆ ಆತನ ಕಾಪಾಡಿಕೋ, ಸರಿಪಡಿಸ್ಕೋ, ವಾಕ್ಯದ ಮೂಲಕ ಸರಿಪಡಿಸ್ಕೋಲ್ಲ. ನೀನು ಬುದ್ಧಿವಂತನಲ್ವಾ, ನೀನು ಜ್ಞಾನವಂತನು ಬುದ್ಧಿವಂತನಾಗಿರುವಂಥ ನೀನು ಆತನನ್ನು ಕಾಪಾಡಿಕೊಳ್ಬೇಕಲ್ಲ. ಕೆಟ್ಟವನಂತ ಹೇಳಿ ಆತನನ್ನು ಬಿಡಂಗಿಲ್ಲಮ್ಮ, ಇಲ್ಲ, ಬಿಡಬಾರ್ದು, ಪ್ರೀತಿಸ್ಬೇಕಂತಲೇ ಹೇಳ್ತಾರೆ. ದೇವರು ಕೊಟ್ಟಂಥ ಆಜ್ಞೆ ಇದು. ಯಾರು ಕೊಟ್ಟಂಥ ಆಜ್ಞೆ ಇದು? ದೇವರು ಕೊಟ್ಟಂಥ ಆಜ್ಞೆ. ಇನ್ನು ಭಕ್ತಿಯಲ್ಲಿ, ಪ್ರಾರ್ಥನೆಯಲ್ಲಿ, ದೇವರ ಸಹವಾಸದಲ್ಲಿದ್ದವರನ್ನು ಇನ್ಯಾವ ರೀತಿ ಪ್ರೀತಿಸಬೇಕು? ಭಕ್ತಿಯಲ್ಲಿ, ಪ್ರಾರ್ಥನೆಯಲ್ಲಿ, ಒಂದು ವೇಳೆ ಆ ಭಕ್ತಿ ಪ್ರಾರ್ಥನೆಯಲ್ಲಿ ಇದ್ದಂತಹ ಮಕ್ಕಳನ್ನು, ಆ ಭಕ್ತರನ್ನು, ಹೊರಗಡೆ ಇದ್ದವರನ್ನೇ ದೇವ್ರು ಬಿಡಲ್ಲ, ನಿನ್ನನ್ನು ಬಿಡ್ತಾನ? ಹೊರಗಡೆ ಇದ್ದಂಥವ್ರು ಯಾರಾದರೂ ಒಂದು ಮಾತಂದರೆ ನನ್ನ ಕಣ್ಣು ಗುಡ್ಡನ್ನು ಮುಟ್ಟಿದ ಹಾಗೆ ಆಗತ್ತಂತೇಳಿ ದೇವ್ರು ಹೇಳಿದಾನ? ಹೇಳಿಲ್ವ? ಹೊರಗಡೆ ಅನ್ಯರು ಅಂದರೆ ಭಕ್ತರನ್ನು ಮುಟ್ಟಿ ಅವನನ್ನು ಅವಮಾನಪಡಿಸಿದರೆ ಅಂಥವರನ್ನು ನನ್ನ ಕಣ್ಣು ಗುಡ್ಡನ್ನು ಮುಟ್ಟಿದ ಹಾಗೆ ಅಂತೇಳಿ ಹೇಳಿರುವಂಥ ದೇವರು ಒಂದು ವೇಳೆ ಸ್ವಂತ ಮಕ್ಕಳೇ ಅವಮಾನಪಡಿಸಿದರೆ ದೇವರು ಬಿಡ್ತಾರ? ಬಿಡಲ್ಲ ಪ್ರಿಯ. ಯಾಕೆಂದರೆ ತಂದೆ ತಾಯಿಗಳನ್ನು ಗೌರವಿಸ್ಬೇಕಂತೇಳಿ, ಸನ್ಮಾನಿಸಬೇಕಂತೇಳಿ ಮುಂಚಿತವಾಗಿಯೇ ದೇವರು ಬರೆಸಿದ್ದಾರಲ್ಲ. ವರ್ಷಕ್ಕೆ ಒಂದು ಸಾರಿ ಅಲ್ಲ, ಪ್ರತಿನಿತ್ಯ. ಇಲ್ಲಿ ಯಥಾರ್ಥವಾಗಿ ನೀವು ತಂದೆ ತಾಯಿಗಳನ್ನು ಪ್ರೀತಿಸಿದರೆ ನೆಕ್ಸ್ಟ್ ನನಗೂ ಕೂಡ ನೀವು ಪ್ರೀತಿಸ್ತೀರಂತ ಅದರ ಅರ್ಥ ಪ್ರಿಯರಿ. ಇವರನ್ನು ಪ್ರೀತಿಸಿದರೆ ಖಂಡಿತವಾಗಿ ನನ್ನನ್ನು ಕೂಡ ಇವರು ಯಥಾರ್ಥವಾಗಿ ಪ್ರೀತಿಸ್ತಾರೆ. ಇವರನ್ನು ಪ್ರೀತಿಸುವುದರ ನನ್ನನ್ನು ಏನು ಪ್ರೀತಿಸ್ತಾರೆ ಇವರು? ನನ್ನನ್ನು ಏನು ಪ್ರೀತಿಸ್ತಾರೆ ಇವರು? ಹೌದಲ್ವ? ಯೋಹಾನ್ ಬರೆದ ಪತ್ರಿಕೆ, ಮೊದಲನೇ ಪತ್ರಿಕೆ, ಯೋಹಾನನು ಬರೆದ ಮೊದಲನೇ ಪತ್ರಿಕೆ 4ನೇ ಅಧ್ಯಾಯ, ಯೋಹಾನನು ಬರೆದ ಮೊದಲನೇ ಪತ್ರಿಕೆ 4ನೇ ಅಧ್ಯಾಯ 7ನೇ ವಚನವನ್ನು ನೋಡೋಣ. 7ನೇ ವಚನದಿಂದ, ಪ್ರಿಯರೇ, ನಾವು ಒಬ್ಬರನ್ನೊಬ್ಬರು ಪ್ರೀತಿಸೋಣ, ಪ್ರೀತಿಯು ದೇವರಿಂದಾಗಿದೆ ಮತ್ತು ಪ್ರೀತಿ ಮಾಡುವ ಪ್ರತಿಯೊಬ್ಬನೂ ದೇವರಿಂದ ಹುಟ್ಟಿದವನು, ದೇವರನ್ನು ಬಲ್ಲವನೂ ಆಗಿದ್ದಾನೆ. ಪ್ರೀತಿ ಇಲ್ಲದವನು ದೇವರನ್ನು ಬಲ್ಲವನಲ್ಲ. ಅಂದರೆ ನೀನು ನಿಜವಾಗಲೂ ಯಥಾರ್ಥವಾಗಿ ನೀನು ಪ್ರೀತಿ ಮಾಡ್ತಾ ಇದ್ದೀಯಂದರೆ ಖಂಡಿತವಾಗಿ ಪ್ರೀತಿ ಎಲ್ಲಿಂದ ಬಂದಿರುವಂಥದ್ದು? ಅಂದರೆ ದೇವರನ್ನ ಅರ್ಥ ಮಾಡಿಕೊಂಡು, ದೇವರ ಪ್ರೀತಿನ ಅರ್ಥ ಮಾಡಿಕೊಂಡಂಥ ಮನುಷ್ಯನಿದ್ದರೆ ಆ ಮನುಷ್ಯನು ಯಥಾರ್ಥವಾಗಿ ಪ್ರೀತಿಸ್ತಾನೆ. ಯಾರನ್ನ ಪ್ರೀತಿಸ್ತಾನೆ ಆ ಮನುಷ್ಯನು? ದೇವರನ್ನ ಪ್ರೀತಿಸುವಂಥ ಈ ಮನುಷ್ಯನು ಯಾರನ್ನ ಪ್ರೀತಿಸ್ತಾನೆ? ದೇವರನ್ನ ಅರ್ಥ ಮಾಡಿಕೊಂಡಿರುವಂಥ ಈ ಮನುಷ್ಯನು ತನ್ನ ನೆರೆಯವರನ್ನು ಪ್ರೀತಿಸ್ತಾನೆ, ತನ್ನ ಸಹೋದರನನ್ನು ಪ್ರೀತಿಸ್ತಾನೆ. ಏನ್ರಿ, ಮುಂಚಿತವಾಗಿ ಮನೆಯಲ್ಲಿ ಆ ಮನುಷ್ಯನು ಪ್ರಾರಂಭ ಮಾಡ್ತಾನೆ. ತಂದೆ ತಾಯಿಗಳನ್ನು ಕೂಡ ಯಥಾರ್ಥವಾಗಿ ಪ್ರೀತಿಸ್ತಾನೆ. ತಂದೆ ತಾಯಿಗಳನ್ನು ನಾನು ಪ್ರೀತಿಸಲ್ಲ, ತಂದೆ ತಾಯಿಗಳು ಹೆಂಗಿದ್ರೂ ಪರವಾಗಿಲ್ಲ, ಹೊರಗಡೆ ಇದ್ದವ್ರನ್ನ ನಾನು ಪ್ರೀತಿಸ್ತೀನಿ, ಆಮೇಲೆ ದೇವ್ರನ್ನೇ ಪ್ರೀತಿಸ್ತೀನಿ ಅಂದರೆ ಅದು ಸಂಪೂರ್ಣವಾಗುತ್ತಾ? ತಂದೆ ತಾಯಿಗಳನ್ನು ನಾನು ಬಿಡ್ತೀನಿ, ಹೊರಗಡೆ ಇದ್ದವ್ರನ್ನ ನಾನು ಪ್ರೀತಿಸ್ತೀನಿ, ಆಮೇಲೆ ಸಭೆಯಲ್ಲಿದ್ದವ್ರನ್ನ ಪ್ರೀತಿಸ್ತೀನಿ, ಹೊರಗಡೆ ಇದ್ದವ್ರಿಗೆ ಒಳ್ಳೆಯದನ್ನು ಮಾಡ್ತೀನಿ, ಆಮೇಲೆ ದೇವ್ರ ಸೇವೆ ಮಾಡ್ತೀನಿ ಅಂತಂದರೆ ದೇವ್ರು ಒಪ್ತಾರ?
ದೇವರು ಒಪ್ಪೋದಿಲ್ಲ. ಮೊದಲನೇದಾಗಿ ಅದು ಸಂಪೂರ್ಣ ಆಗೋದಿಲ್ಲ. ಸಂಪೂರ್ಣ ಆಗಬೇಕಾದ್ರೆ ಮನೆಯಲ್ಲಿ ನಿನ್ನ ತಂದೆ ತಾಯಿಗಳನ್ನು, ಅದೇ ಪ್ರಕಾರ ಮನೆಯಲ್ಲಿ ಯಾರೇ ಇರ್ಬೋದು, ಅಣ್ಣ ಇದ್ದಾನ, ತಮ್ಮ ಇದ್ದಾನ, ತಂಗಿ ಇದ್ದಾಳ, ಅಕ್ಕ ಇದ್ದಾಳ, ಅತ್ತಿಗೆ ಇದ್ದಾಳ, ಸೊಸೆ ಇದ್ದಾಳ, ಯಾರಿದ್ದರೂ ಪರವಾಗಿ ಅಲ್ಲ, ಅವರನ್ನು ನೀನು ಯಥಾರ್ಥವಾಗಿ ಪ್ರೀತಿಸಬೇಕು ಎನ್ನುವಂಥ ಧರ್ಮವನ್ನು ದೇವ್ರು ಕೊಟ್ಟಿರುವಂಥ ಆಜ್ಞೆ. ಇದನ್ನು ಪಾಲಿಸ್ಬೇಕಾ? ನಾನು ಹೇಗಿದ್ದರೂ ಪರವಾಗಿಲ್ಲ ಅಂತಂದರೆ, ಭೂಮಿಯ ಮೇಲೆ ತಂದೆ ತಾಯಿಗಳು ಒಂದು ವೇಳೆ ಬಲಹೀನರಾಗಿರುವುದರಿಂದ ಸೈಲೆಂಟ್ ಆಗ್ಬೋದು. ಮತ್ತು ದೇವರೆಂಥವರು ನೋಡ್ತಾರೆ, ನೋಡಿ ದೀರ್ಘ ಶಾಂತಿಯಿಂದ ಕಾಯ್ತಾ ಇರ್ತಾರೆ. ಬದಲಾಗು ಮಗನೇ, ಸರಿಪಡಿಸ್ಕೊ ಮಗನೇ ಅಂತ ತನಗೆ ತಾಳ್ಮೆ ಇದ್ದಷ್ಟು ಮಟ್ಟಿಗೆ ಹೇಳ್ತಾ ಇರ್ತಾರೆ. ಬೋಧಕರ ಮೂಲಕ, ಸೇವಕರ ಮೂಲಕ ಹೇಳ್ತಾರೆ. ಬದಲಾಗಿಲ್ಲ ಅಂದರೆ ಏನಾಗುತ್ತೆ ಪ್ರಿಯರೇ? ಏನಾಗುತ್ತೆ ಹೇಳಿ? ಏನಾಗಲ್ವಾ? ತಂದೆ ತಾಯಿಗಳು ಬಲಹೀನರು, ಕೈಲಾಗದವರು, ಏನು ಮಾಡದೇ ಇರ್ಬೋದು. ದೇವರು ಬಿಡ್ತಾರಾ? ಇಸ್ರಾಯೇಲ್ ಜನಾಂಗದವ್ರು ಗೊತ್ತಲ್ಲ, ಇಸ್ರಾಯೇಲ್ ಜನಾಂಗದವ್ರು ನನ್ನ ಸ್ವಕೀಯ ಪ್ರಜೆಗಳು. ಯಾರ ಪ್ರಜೆಗಳಂತ ಹೇಳ್ತಾರೆ? ನನ್ನ ಸ್ವಕೀಯ ಪ್ರಜೆಗಳು, ನನ್ನ ಸ್ವತ್ತು. ಇವರು ನನ್ನ ಸ್ವಕೀಯ ಪ್ರಜೆಗಳು ಅಂಥೇಳಿ ಭೂಭಾಗ ಎಲ್ಲ ಕೊಡ್ತಾರೆ. ಅವರಿಗೆ ಊಟ ಬೇಕಂದರೆ ಊಟ ಕೊಡ್ತಾರೆ. ಬಿಸಿಲು ಹೊಡೆತ ಬೀಳದಂತೆ ಮೇಘಸ್ತಂಭ, ರಾತ್ರಿ ಕತ್ತಲೆ ಇದೆ ಅಂತೇಳಿ ಅಗ್ನಿಸ್ತಂಭ ಎಲ್ಲ ಕೊಟ್ಟು ಕಾಪಾಡಿಕೊಂಡು ಬಂದಂಥ ತಂದೆ, ನನ್ನ ಸ್ವಕೀಯ ಪ್ರಜೆಗಳು ಅಂತ ಹೇಳಿರುವಂಥ ತಂದೆ, ತಪ್ಪು ಮಾಡಿದಾಗ ಏನು ಮಾಡ್ತಾರೆ? ಮೊದಲನೇದಾಗಿ ಎಚ್ಚರಿಸ್ತಾರೆ, ಸರಿಪಡಿಸ್ಕೊಡ್ರಿ. ಸರಿಪಡಿಸ್ಕೊಳ್ಳೋದು ಹೋದರೆ ಏನೇನು ಮಾಡಿದ್ದಾರೆ? ಸ್ವತಃ ದೇವರೇ ಏನೋ ಒಂದು ಸಮಯ ಬಂದಿದೆ ರೀ, ಭೂಮಿಗೆ ಅಪ್ಪಣೆ ಕೊಡ್ತಾನೆ, ಇವರೆಲ್ಲ ಯಾರ್ಯಾರಿದ್ದಾರೆ ನನಗೆ ವಿರುದ್ಧವಾಗಿ ಅವ್ರನ್ನ ನುಂಗಿಬಿಡು ಅಂತ. ಇನ್ನೊಂದು ಸಮಯದಲ್ಲಿ ಹಾವುಗಳನ್ನು ಕಳಿಸ್ಕೊಡ್ತಾನೆ. ಅವ್ರ ಗುಂಪಿನಲ್ಲಿ ಹಾವುಗಳನ್ನು ದೇವರೇ ಕಳಿಸ್ಕೊಡ್ತಾನೆ. ಯಾರ್ಯಾರು ಕೆಟ್ಟಾಗಿದ್ದಾರೆ ಅವ್ರನ್ನ ಕೊಂದಾಕ್ಬಿಡು ಅಂತೇಳಿ ಹಾವುಗಳನ್ನು ಕಳಿಸ್ಕೊಡ್ತಾನೆ. ಅಂದರೆ ತಂದೆ ಹಾವುಗಳನ್ನು ಕಳಿಸ್ಕೊಡ್ತಾನೆ. ನಿಮ್ಮ ಮಕ್ಕಳ ಮಧ್ಯದಲ್ಲಿ ಯಾವಾಗಾದರೂ ಹಾವುಗಳನ್ನು ಬಿಡ್ತೀರಾ? ನಿಮ್ಮ ಮಕ್ಕಳ ಮಧ್ಯದಲ್ಲಿ ಯಾವಾಗಾದರೂ ಹಾವುಗಳನ್ನು ಬಿಟ್ಟಿದ್ದೀರಾ? ಚೋಳಗಳನ್ನು ಬಿಟ್ಟಿದ್ದೀರಾ? ಇರುವೆಗಳನ್ನು, ಮಗು ಇದ್ದಾಗ ಇರುವೆಗಳನ್ನು ಬಿಡ್ತೀರಾ? ನನ್ನ ಮಗುವನ್ನು ಈ ಇರುವೆ ಬಂದು ತಿಂದಾಗಲಿ ಕಡ್ದಾಕಲಿ ಅಂತ ಬಿಡ್ತೀರಾ? ಚೋಳಗಳನ್ನು ಬಿಡ್ತೀರೇನಮ್ಮ? ಚೋಳುಗಳು ಹಾವುಗಳನ್ನು ಬಿಡ್ತೀರಾ? ದೇವರೇನು ಮಾಡಿದ್ದಾರೆ? ಮೊದಲನೇದಾಗಿ ಪ್ರೀತಿ ತೋರಿಸ್ತಾರೆ, ತ್ಯಾಗ ಮಾಡ್ತಾರೆ, ಕನಿಕರಿಸ್ತಾರೆ, ಕಾಪಾಡ್ತಾರೆ, ಸರಿಪಡಿಸ್ಕೊಟ್ರಿ ಅಂತ ಹೇಳ್ತಾರೆ. ನನ್ನ ಜೊತೆಯಲ್ಲಿರಿ, ಧ್ಯಾನದಲ್ಲಿರಿ ಅಂತ ಪ್ರತಿ ಸಾರಿ ಎಚ್ಚರಿಸ್ತಾರೆ, ಸರಿಪಡಿಸ್ಕೊಡ್ರಿ ಅಂತ ಹೇಳ್ತಾರೆ. ಇಲ್ಲ ನಾನು ಹಿಂಗೆ ಮಾಡ್ತೀನಿ, ಕುಣಿದಾಡ್ತೀನಿ, ತಕತೆ ಅಂತ ಕುಣಿದಾಡ್ತೀನಿ, ತಿಂತೀನಿ, ಕುಡಿತೀನಿ ಅಂದರೆ ಪಿತ್ತ ನಮಗೆ ನೆತ್ತಿಗೆ ಇರುತ್ತೆ. ನಾವೇನು ಮಾಡ್ತೀವಿ? ಟಿ ವಿ ಇದ್ದರೆ ಟಿ ವಿ ಹೊಡೆದಾಕ್ತೀವಿ, ಕೈಯಲ್ಲಿ ಏನಾದರೂ ತಕ್ಕಂತ ಬಿಸಾಡ್ತೀವಿ. ಯಾಕೆಂದರೆ ಕೈಲಾಗ್ದವ್ರು ಏನು ಮಾಡ್ತೀವಿ ಅಂದರೆ ಪಟ್ ಅಂತೇಳಿ ಬಾಟಲ್ ಬಿಸಾಕ್ತೀವಿ, ಇಲ್ಲ ಟಿ ವಿ ಹೊಡೆದಾಕ್ತೀವಿ, ಇಲ್ಲ ಯಾವುದೊಂದು ಪ್ಲೇಟ್ ಬಿಡಿಸಾಕ್ತೀವಿ, ಆಮೇಲೆ ಸೀದಾ ಹೊರಗಡೆ ಹೋಗ್ತೀವಿ. ಆ ಕಡೆ ಈ ಕಡೆ ಹೋಗಿ ತಿರುಗಾಡಿ ಸುಸ್ತಾಗಿ ಮನೆಗೆ ಬಂದುಬಿಡ್ತೀವಿ. ದೇವರಂಗೆ ಏನು ಮಾಡ್ತಾನೆ? ಕೊರೋನಾ ಬಂತು. ಆಗಿನ ಕಾಲದಲ್ಲಿ ಯಾವುದೋ ಎಷ್ಟೆಷ್ಟೋ ಭಯಂಕರ ರೀತಿಯಲ್ಲಿ ತರಿಸಿದ್ರಲ್ಲ ಪ್ರಿಯರೇ. ಅದರ ಹಿಂದೆ ಪ್ರೀತಿ ಕೂಡ ಬಹಳ ಇದೆ, ಕೋಪನೂ ಕೂಡ ಅಷ್ಟೇ ಇದೆ. ಅವ್ರ ಕೋಪಕ್ಕೆ ಯಾರು ಸಹಿಸ್ತಾರೆ ಪ್ರಿಯರು? ಯಾರು ಸಹಿಸೋಕ್ಕಾಗುತ್ತೆ? ಏನು ತಡ್ಕೊಳಕ್ಕಾಗತ್ತಾ? ಸಿಂಪಲಾಗಿ ಹೊಟ್ಟೆಯಲ್ಲಿ ಉರಿ ತರಿಸಿದರೆ ಕೂಡ ಒದ್ದಾಡಿ ಅಪ್ಪ ದೇವರೇ ಅಂತ ಒದ್ದಾಡಬೇಕಾಗತ್ತೆ. ತಲೆನೋವು ಬಂದರೂ ಕೂಡ ಹಾಗೇನೂ ಒದ್ದಾಡಬೇಕಾಗತ್ತೆ. ಎಷ್ಟು ಮಾತ್ರೆಗಳು ಹಾಕ್ಕೊಂಡ್ರೂ ಕೂಡ ಕಡಿಮೆ ಆಗಲ್ಲ. ಕೆಲವು ಸಂದರ್ಭಗಳಲ್ಲಿ ತಲೆನೋವು, ಹೊಟ್ಟೆ ನೋವು, ಅದು ಇದು ಅಂತ ಹೇಳ್ತಾ ಇರ್ತೀವಿ. ಕೆಲವು ಏನು ಹಾಕಿದ್ರೂ ಕೂಡ ಆಗಲ್ಲ. ಮತ್ತು ದೇವರು ಕನಿಕರಿಸಿದರೆ ಮತ್ತೆ ಸೆಟ್ಟಾಗುತ್ತೆ ನಮ್ಮ ದೇಹ. ಅಂದರೆ ದೇವರು ಏನ್ರಿ ದಹಿಸುವ ಬೆಂಕಿ ಆಗಿದ್ದಾರೆ ಅವರು. ಈ ಮಾತು ಯಾರ ಮಾತಪ್ಪ ಅಂತ ನೋಡುವಾಗ ನಮ್ಮ ಮಾತಲ್ಲ, ದೇವರ ಮಾತು. ಏನು ಅರ್ಥ ಆಗತ್ತಪ್ಪ ಅಂತ ನೋಡುವಾಗ, ಪ್ರಿಯರಾದ ದೇವರ ಮಕ್ಕಳಿರ, ದೇವರನ್ನು ಪ್ರೀತಿಸೋರು ಅದೇ ರೀತಿಯಲ್ಲಿ ತನ್ನ ಸಹೋದರನ ಪ್ರೀತಿಸಬೇಕು. ಸಹೋದರನ ಮಾತ್ರವಲ್ಲ, ತಂದೆ ತಾಯಿಗಳನ್ನು ಪ್ರೀತಿಸಬೇಕು, ಸನ್ಮಾನಿಸುವಂಥದ್ದು ಅಂದರೆ ಅವರನ್ನು ಒಳ್ಳೆ ರೀತಿಯಿಂದ ನೋಡಿಕೊಳ್ಳುವಂಥ ಜವಾಬ್ದಾರಿ ಪ್ರತಿ ಮಕ್ಕಳಿಗೆ ಇದೆ ಎಂದು ಹೇಳ್ತಾನೆ. ಪ್ರತಿ ಮಕ್ಕಳಿಗೆ
ಪ್ರಿಯರ ದೇವ್ರ ಮಕ್ಕಳಿರ, ಹಳೆ ಒಡಂಬಡಿಕೆಯಲ್ಲಿ ನೋಡುವಾಗ ಮೋಶೆ ಪರಿಚಯ ಮಾಡ್ತಾರೆ. ಮೋಶೆ ಏನು ಪರಿಚಯ ಮಾಡ್ತಾರೆ ಗೊತ್ತಾ? ವಾರಕ್ಕೆ ಒಂದು ಸಾರಿ ದೇವರನ್ನು ನೆನಪು ಮಾಡಿಕೊಡ್ರಿ. ದೇವ್ರನ್ನ ಸನ್ಮಾನಿಸೋದಕ್ಕೆ, ದೇವರನ್ನ ಆರಾಧನೆ ಮಾಡೋದಕ್ಕೆ ನಾವು ವಾರಕ್ಕೆ ಒಂದು ಸಾರಿ ಆದರೂ ಕೂಡೋಣ, ಸಭೆಯಾಗಿ ಕೂಡೋಣ ಅಂತೇಳಿ ಹಳೆ ಒಡಂಬಡಿಕೆಯಲ್ಲಿ ಆಜ್ಞೆ ಕೊಡ್ತಾರೆ. ಹೊಸ ಒಡಂಬಡಿಕೆಯಲ್ಲಿ ನೋಡುವಾಗ ಪ್ರತಿನಿತ್ಯ ದೇವರನ್ನ ಘನಪಡಿಸ್ಬೇಕಂತೇಳಿ ಯೇಸು ಪ್ರಭು ಆಜ್ಞೆ ಕೊಡ್ತಾರೆ. ಹಳೆ ಒಡಂಬಡಿಕೆಯಲ್ಲಿ 6 ದಿನ ನೀವು ಕಷ್ಟಪಡಿ, ನೀವು ದುಡ್ಡು ಕೊಡ್ರಿ, 7ನೇ ದಿನದಿಂದ ಏನು ಮಾಡ್ತೀರಾ? ನಾವೆಲ್ಲರೂ ಸಭೆಯಾಗಿ ಕೂಡೋಣ, ಅವತ್ತು ದೇವರು ಮಾಡಿರುವಂಥ ಕಷ್ಟವನ್ನು, ತ್ಯಾಗವನ್ನು, ಪ್ರೀತಿಯನ್ನು ನೆನಪು ಮಾಡ್ಕೊಳ್ಳೋಣ, ಬನ್ನಿ ಕೂಡೋಣ. ಅವತ್ತೇನು ಮಾಡೋಣ? ನಾವೆಲ್ಲರೂ ದೇವರು ಮಾಡಿರುವಂಥ ಕಷ್ಟವನ್ನು, ತ್ಯಾಗವನ್ನು, ನಮ್ಮ ಮೇಲೆ ತೋರಿಸಿರುವಂಥ ಪ್ರೀತಿಯನ್ನು ಏನು ಮಾಡೋಣ? ನೆನಪು ಮಾಡ್ಕೊಳ್ಳೋಣ, ಬನ್ನಿ ಆರಾಧಿಸೋಣ, ಬನ್ನಿ ಕೊಂಡಾಡೋಣ, ಬನ್ನಿ. ವಿಮೋಚನೆ ಕಾಂಡ 20ನೇ ಅಧ್ಯಾಯ 8ನೇ ವಚನ. ವಿಮೋಚನೆ ಕಾಂಡ 20ನೇ ಅಧ್ಯಾಯ 8ನೇ ವಚನವನ್ನು ನೋಡಿ ಪ್ರಿಯರೇ. ಸಬ್ಬತ್ತು ದಿನವನ್ನು ದೇವರ ದಿನವೆಂದು ಆಚರಣೆಗೆ ತರುವುದಕ್ಕೆ ಜ್ಞಾಪಕದಲ್ಲಿಟ್ಟುಕೊಳ್ಳಬೇಕು. ಸೊನೋರಾ ಸ್ಮಾರ್ಟ್ ಎಂಬ ಈಕೆ, ಕ್ರೈಸ್ತ ಮಹಿಳೆಯಾಗಿರುವಂಥ ಈಕೆ, ವರ್ಷಕ್ಕೆ ಒಂದು ಸಾರಿ ನಾವು ಫಾದರ್ಸ್ ಡೇ ಆಚರಣೆ ಮಾಡೋಣ ಅಂತೇಳಿ ಆಕೆ ಏನು ಮಾಡಿದ್ದಾಳೆ? ತನ್ನ ತಂದೆಯ ಪ್ರೀತಿಯನ್ನು, ಕಷ್ಟವನ್ನು, ತ್ಯಾಗವನ್ನು ನೆನಪು ಮಾಡಿಕೊಳ್ಳೋದಕ್ಕೆ ಕನಿಷ್ಠ ಪಕ್ಷದಲ್ಲಿ ವರ್ಷದಲ್ಲಿ ಒಂದು ಸಾರಿ ಆದರೂ ನಾವು ಆಚರಣೆ ಮಾಡೋಣ ಅಂತ. ಮೋಶೆ ಹೇಳಿದ್ದು ವಾರಕ್ಕೆ ಒಂದು ಸಾರಿ ದೇವರನ್ನ ನಾವು ಏನು ಮಾಡಬೇಕು? ವಾರಕ್ಕೆ ಒಂದು ಸಾರಿ. ಯಾಕೆಂದರೆ ನನ್ನನ್ನು, ನಿನ್ನನ್ನು, ತಂದೆಯನ್ನು, ತಾಯಿಯನ್ನು ಎಲ್ಲರನ್ನು ಕೊಟ್ಟಾತನು ಆತನೇ ಆಗಿರುವಾಗ, ಆತನೇ ನಮ್ಮ ನಿಜವಾದ ತಂದೆ ಆಗಿರುವಾಗ ಆತನನ್ನು ನಾವು ಯಾವಾಗ ನೆನೆಸ್ಕೊಳ್ಬೇಕು? ಕನಿಷ್ಠ ಪಕ್ಷದಲ್ಲಿ ವಾರಕ್ಕೆ ಒಂದು ದಿನ ನಾವು ಏರ್ಪಾಟ್ ಮಾಡಿಕೊಳ್ಳೋಣ. ಯಾಕೆಂದರೆ 6 ದಿನಗಳು ಕಷ್ಟಪಟ್ಟಿದ್ದಾರೆ, 7ನೇ ದಿನದಂದು ವಿಶ್ರಾಂತಿ ತಗೊಳ್ಳೋಣ. ದೇವರು ವಿಶ್ರಾಂತಿ ತಗೊಂಡಿದ್ದಾರೆ, ಅದೇ ಪ್ರಕಾರ ನಾವು ಕೂಡ ಆ ದಿನ ಆಚರಣೆ ಮಾಡೋಣ. ಸಬ್ಬತ್ತು ದಿನವನ್ನು ದೇವರ ದಿನವೆಂದು ಆಚರಣೆಗೆ ತರುವುದಕ್ಕೆ ಜ್ಞಾಪಕದಲ್ಲಿಟ್ಟುಕೊಳ್ಳಬೇಕು. 6 ದಿನಗಳಲ್ಲಿ ನೀನು ದುಡಿದು ನಿನ್ನ ಕೆಲಸವನ್ನೆಲ್ಲ ಮಾಡಬೇಕು. 7ನೇ ದಿನವು ನಿನ್ನ ದೇವರಾದ ಯೆಹೋವನಿಗೆ ಮೀಸಲಾದ ವಿಶ್ರಾಂತಿ ದಿನವಾಗಿದೆ. ಅದರಲ್ಲಿ ನೀನು ಯಾವ ಕೆಲಸವನ್ನು ಮಾಡಬಾರದು. ನಿನ್ನ ಗಂಡು ಮಕ್ಕಳು, ಹೆಣ್ಣು ಮಕ್ಕಳು, ಗಂಡಾಳು, ಹೆಣ್ಣಾಳು, ಪಶುಗಳು, ನಿನ್ನ ಊರಲ್ಲಿ ಇರುವ ಅನ್ಯ ದೇಶದವರು ಯಾವ ಕೆಲಸವನ್ನು ಮಾಡಬಾರದು. 6 ದಿನಗಳಲ್ಲಿ ಯೆಹೋವನು ಭೂಮಿಯ ಆಕಾಶಗಳನ್ನು, ಸಮುದ್ರವನ್ನು, ಅವುಗಳಲ್ಲಿರುವ ಸಮಸ್ತವನ್ನು ನಿರ್ಮಾಣ ಮಾಡಿ 7ನೇ ದಿನದಲ್ಲಿ ವಿಶ್ರಮಿಸಿಕೊಂಡನು. ಆದ್ದರಿಂದ ಯೆಹೋವನು ಸಬ್ಬತ್ತು ದಿನವನ್ನು ತನ್ನ ದಿನವಾಗಿರಲಿ ಎಂದು ಆಶೀರ್ವದಿಸಿದನು. ತನ್ನ ದಿನವಾಗಿರಲಿ ಎಂದು ಆಶೀರ್ವದಿಸಿದನು. ಆ ದಿನ ಇದು ದೇವರ ದಿನ. ಅದಕ್ಕೆ ನೀವೆಲ್ಲರೂ ಏನು ಮಾಡಬೇಕು? ಆ ದಿನ ಪ್ರತ್ಯೇಕವಾಗಿ ನೀವು ದೇವ್ರಿಗೋಸ್ಕರ ಬರಬೇಕು, ಯಾವ ಕೆಲಸ ಮಾಡಿಕೊಡ್ದು. ನೀನು ಮಾತ್ರವಲ್ಲ, ಪಶುಗಳು ಮತ್ತು ಇನ್ನೇನಪ್ಪ, ಮನೆಯಲ್ಲಿ ಯಾರಾದರೂ ಕೆಲಸ ಮಾಡೋರಿದ್ದಾರೆ ಅವರು ಮಾಡಬಾರ್ದು, ನೀವು ಮಾಡಬಾರ್ದು, ನಿಮ್ಮೂರಲ್ಲಿ ಯಾರೂ ಕೂಡ ಕೆಲಸ ಮಾಡಬಾರ್ದು. ಅವತ್ತು ನನ್ನ ಧ್ಯಾನದಲ್ಲಿರಬೇಕು, ನಾನು ಮಾಡಿರುವಂಥ ಕೆಲಸವನ್ನು ನೆನಪು ಮಾಡಿಕೊಳ್ಬೇಕು, ದೇವರು ಮಾಡಿರುವಂಥದ್ದು ನೆನಪು ಮಾಡಿಕೊಳ್ಬೇಕು ಅಂತ ಹೇಳ್ತಾರೆ. ಅಂದರೆ ದೇವರು ಮಾಡಿದ್ದು ನೆನಪು ಮಾಡಿಕೊಳ್ಳುವಂಥದ್ದು ಅಂದರೆ ಅವತ್ತು ಒಂದು ದಿನ ಬೆಳಗಿಂದ ಸಂಜೆ ತನಕ ದೇವರು ಏನೇನು ಮಾಡಿದ್ದಾರೆ ಎಲ್ಲವನ್ನು ನೋಡಬೇಕು. ಎಲ್ಲವನ್ನು ನೋಡಿ, ದೇವರು ಇಷ್ಟೆಲ್ಲ ಕೊಟ್ಟಿದ್ದೀರ ತಂದೆ, ನಿಮಗೆ ಸ್ತೋತ್ರಗಳು ತಂದೆ, ನಿಮಗೆ ಕೃತಜ್ಞತೆಗಳು ತಂದೆ, ನಿಮಗೆ ಆರಾಧನೆ ಆಗಬೇಕು ತಂದೆ ಅಂತೇಳಿ ಸ್ತುತಿಗಳಿಂದ ಆಡ್ತೀರಾ, ಇಲ್ಲ ವಾಕ್ಯದ ಮೂಲಕ ಘನಪಡಿಸ್ತೀರಾ, ಇಲ್ಲಾಂದರೆ ಹೇಗೆ ನೀವು ಮಾಡ್ತೀರಾ? ಮಾಡಿ ಒಟ್ಟಿನಲ್ಲಿ ದೇವರನ್ನು ಘನಪಡಿಸ್ಬೇಕು. ಹೊಸ ಒಡಂಬಡಿಕೆಯಲ್ಲಿ ಯೇಸು ಪ್ರಭು ಹೇಳಿರುವಂಥದ್ದು, ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ತಂದೆಯಾದ ದೇವರನ್ನು ಆರಾಧಿಸಬೇಕು. ಯಾವಾಗ ಕೆಲವರು ಮೂಢರೇನು ಮಾಡಿದ್ದಾರೆ ಅಂದರೆ, ಯೇಸು ಕ್ರಿಸ್ತರು ಭಾನುವಾರ ಎದ್ದಿರುವುದರಿಂದ ಭಾನುವಾರನೇ ಅದು ದೇವರಿಗೆ ವಿಶ್ರಾಂತಿ ದಿನ, ಅವತ್ತು ಆರಾಧನೆ ಮಾಡೋಣ ಅಂತೇಳಿ ಭಾನುವಾರ ಮಾತ್ರ ಅಂದುಕೊಂಡಿದ್ದಾರೆ. ಪ್ರೇರೆ, ಭಾನುವಾರ ಮಾತ್ರವಲ್ಲ, ಪ್ರತಿನಿತ್ಯ ದೇವರ ಮಾತಿನಲ್ಲಿರುವಂಥ ಉದ್ದೇಶ ಏನಂದರೆ, ಪ್ರತಿನಿತ್ಯ ದೇವರ ಧ್ಯಾನದಲ್ಲಿ, ಆರಾಧನೆಯಲ್ಲಿ, ಸೇವೆಯಲ್ಲಿ ಇರಬೇಕು. ನಮ್ಮ ಕೆಲಸ ನಾವು ಮಾಡಿಕೊಳ್ಳೋಣ, ನಮ್ಮ ಕೆಲಸ ಮಾಡಿಕೊಂಡೇ ದೇವರ ಧ್ಯಾನದಲ್ಲಿ ನಾವು ಇರಬೇಕು. ನಮ್ಮ ಕೆಲಸವನ್ನು ನಾವು ಮಾಡಿಕೊಂಡು ಯಾವಾಗಲೂ ಎಲ್ಲ ಸಮಯದಲ್ಲಿ. ಅದಕ್ಕೆ ಅಪೊಸ್ತಲನಾಗಿರುವಂಥ ಪೌಲನು ಹೇಳ್ತಾನೆ, ಕೀರ್ತನೆಗಳಿಂದಲೂ, ಹಾಡುಗಳಿಂದಲೂ, ಆತ್ಮ ಸಂಬಂಧವಾದ ಪದ್ಯಗಳಿಂದಲೂ ಯಾವಾಗಲೂ ದೇವರನ್ನ ಘನಪಡಿಸಬೇಕು, ದೇವರನ್ನ ಕೊಂಡಾಡಬೇಕು, ದೇವರನ್ನ ಮಹಿಮೆ ಪಡಿಸಬೇಕು ಅಂತೇಳಿ ಈ ಮಾತನ್ನು ತಿಳಿಸ್ತಾರೆ. ಆ ಮಾತನ್ನು ಯಾರಾದರೂ ಪಾಲಿಸಿದ್ದಾರಾ ಅಂತ ನೋಡುವಾಗ ಮೊಟ್ಟ ಮೊದಲು ಅಪೊಸ್ತಲರು ಪಾಲಿಸ್ತಾರೆ ಪ್ರಿಯರೇ, ಹೌದಲ್ವ? ಅಪೊಸ್ತಲರು ದಿನಾಲು ಪ್ರತಿನಿತ್ಯ ದೇವರನ್ನು ಕೊಂಡಾಡ್ತಾ ಇದ್ದಾರೆ, ದೇವರನ್ನು ಮಹಿಮೆ ಪಡಿಸ್ತಾ ಇದ್ದಾರೆ. ಯಾಕೆ? ದೇವರು ಮಾಡಿರುವಂಥ ಕ್ರಿಯೆಗಳು,
ಎರಡ ದೇವರು ಮಾಡಿರುವಂಥ ಕ್ರಿಯೆಗಳು. ಭೂಮಿ ಮೇಲೆ ತಂದೆ ಅವರು ಕೂಡ ಕಷ್ಟಪಟ್ಟಿದ್ದಾರೆ, ತ್ಯಾಗ ಮಾಡಿದ್ದಾರೆ, ತಮ್ಮ ಬದುಕನ್ನು, ತಮ್ಮ ಕಷ್ಟವನ್ನು ತಮ್ಮ ಮಕ್ಕಳಿಗೋಸ್ಕರ ತ್ಯಾಗ ಮಾಡಿದ್ದಾರೆ, ಹೌದಲ್ವ? ಭೂಮಿಯ ಮೇಲೆ ತಂದೆ ತಾಯಿಗಳು, ಒಳ್ಳೆ ತಂದೆ ತಾಯಿಗಳು, ಕೆಟ್ಟವರಿದ್ದರೆ ಅವ್ರ ಪಾಪಕ್ಕೆ ಅವರೇ ಬಲಿ ಆಗ್ತಾರೆ. ಕೆಟ್ಟವರಿದ್ದಾರೆ, ಅವ್ರ ಪಾಪಕ್ಕೆ ಅವರೇ ಬಲಿ ಆಗ್ತಾರೆ. ನಿನ್ನ ಕೈಲಾದರೆ ಅವರನ್ನು ಕಾಪಾಡೋದಕ್ಕೆ ನೀನು ಪ್ರಯತ್ನ ಮಾಡು. ಇಲ್ಲದೆ ಹೋದರೆ ನಿಂದಿಸೋದಕ್ಕೆ, ಅವಮಾನಪಡಿಸೋದಕ್ಕೆ ಪ್ರಯತ್ನ ಮಾಡಬಾರ್ದು. ಅದು ಒಳ್ಳೆಯದಲ್ಲ. ದೇವರು ನಮಗೆ ಅಂಥ ಅವಕಾಶ ಕೊಟ್ಟಿಲ್ಲ. ಅವ್ರು ಎಂಥವರೇ ಇರಲಿ, ಎಷ್ಟೇ ಕಟಕರಾಗಿರಲಿ, ದುಷ್ಟರಾಗಿರಲಿ, ದೇವರಿಗೆ ಬಿಡಬೇಕು. ಅದನ್ನು ಒಳ್ಳೆಯವರಿದ್ದರೆ ಇನ್ನೂ ಹೆಚ್ಚಾಗಿ ನೀವು ಪ್ರೀತಿಸಬೇಕು, ಸನ್ಮಾನಿಸಬೇಕು ಅಂತ ಹೇಳ್ತಾರೆ. ಇದರ ಹಿಂದೆ ತಂದೆಯಾದ ದೇವರಿದ್ದಾರೆ. ಆ ತಂದೆಯಾದ ದೇವರನ್ನು ಯಾವಾಗಲೂ ಕೊಂಡಾಡಬೇಕು, ಘನಪಡಿಸಬೇಕು, ಆರಾಧಿಸಬೇಕು, ಮಹಿಮೆ ಪಡಿಸಬೇಕು. ಈ ಕೆಲಸವನ್ನು ಅಪೊಸ್ತಲರು ಪ್ರಾರಂಭ ಮಾಡ್ತಾರೆ. ನೋಡಿ ಒಂದು ಸಾರಿ ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ 40 ಮುಗಿಸ್ತೀನಿ. ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ 40ನೇ ವಚನದಿಂದ, ಬೇರೆ ಅನೇಕವಾದ ಮಾತುಗಳಿಂದ ಅವನು ಖಂಡಿತವಾಗಿ ಸಾಕ್ಷಿ ನುಡಿದು, ವಕ್ರಬುದ್ಧಿಯುಳ್ಳ ಈ ಸಂತತಿಯವರಿಂದ ತಪ್ಪಿಸಿಕೊಳ್ಳಿರಿ ಎಂದು ಅವರನ್ನು ಎಚ್ಚರಿಸಿದನು. ಅವನ ಮಾತಿಗೆ ಒಪ್ಪಿಕೊಂಡವರು ದೀಕ್ಷಾ ಸ್ನಾನ ಮಾಡಿಸಿಕೊಂಡರು. ಆ ದಿವಸ ಸುಮಾರು 3,000 ಜನರು ಅವರಲ್ಲಿ ಸೇರಿದರು. ಇವರು ಅಪೊಸ್ತಲರ ಬೋಧನೆಯನ್ನು ಕೇಳುವುದರಲ್ಲಿಯೂ, ಸಹೋದರರ ಅನ್ಯೋನ್ಯತೆಯಲ್ಲಿಯೂ, ರೊಟ್ಟಿ ಮುರಿಯುವುದರಲ್ಲಿಯೂ, ಪ್ರಾರ್ಥನೆಗಳಲ್ಲಿಯೂ ನಿರತರಾಗಿದ್ದರು. ಎಲ್ಲರಿಗೂ ಭಯ ಉಂಟಾಯಿತು. ಇದಲ್ಲದೆ ಅನೇಕ ಅದ್ಭುತ ಕಾರ್ಯಗಳು, ಸೂಚಕ ಕಾರ್ಯಗಳು ಅಪೊಸ್ತಲರ ಕೈಯಿಂದ ನಡೆದವು. ನಂಬಿದವರೆಲ್ಲರೂ ಒಗ್ಗಟ್ಟಾಗಿದ್ದು ತಮ್ಮದೆಲ್ಲವನ್ನು ಉದುವಾಗಿ ಅನುಭೋಗಿಸುತ್ತಾ ತಮ್ಮ ತಮ್ಮ ಚರಾಸ್ಥಿರ ಸೊತ್ತುಗಳನ್ನು ಮಾರಿ ಬಂದ ಹಣವನ್ನು ಎಲ್ಲರಿಗೂ ಅವರವರ ಅಗತ್ಯವಿದ್ದ ಹಾಗೆ ಹಂಚಿಕೊಡುತ್ತಾ ಇದ್ದರು. ಅವರು ದಿನಾಲೂ ಏಕ ಮನಸ್ಸಿನಿಂದ ದೇವಾಲಯದಲ್ಲಿ ಕೂಡುತ್ತಾ ಮನೆಗಳಲ್ಲಿ ರೊಟ್ಟಿ ಮುರಿದು ಉಲ್ಲಾಸದಿಂದಲೂ ಸರಳ ಹೃದಯದಿಂದಲೂ ಊಟ ಮಾಡುತ್ತಾ ಇದ್ದರು. ದೇವರನ್ನು ಕೊಂಡಾಡುವವರಾಗಿಯೂ ಜನರೆಲ್ಲರ ದಯೆಯನ್ನು ಹೊಂದುವವರಾಗಿಯೂ ಇದ್ದರು. ಅಂದರೆ ಇವರು ಏನು ಮಾಡ್ತಾಯಿದ್ರು ಅಂತ ನೋಡುವಾಗ, ಪ್ರತಿನಿತ್ಯ ದಿನಾಲೂ ದೇವರನ್ನು ಘನಪಡಿಸ್ತಾ ಇದ್ದಾರೆ, ದೇವರನ್ನು ಆರಾಧನೆ ಮಾಡ್ತಾ ಇದ್ದಾರೆ, ದೇವರನ್ನು ಏನ್ರಿ ಸೇವಿಸ್ತಾ ಇದ್ದಾರೆ. ದೇವರು ಮಾಡಿರುವಂಥ ಕೆಲಸವನ್ನು ನೆನಪು ಮಾಡಿಕೊಂಡು. ಅಂದರೆ ನೋಡಿ ಪ್ರಿಯರ ದೇವರ ಮಕ್ಕಳಿನ, ತಂದೆ ತಾಯಿಗಳನ್ನು ಕುರಿತು ಮೊಟ್ಟ ಮೊದಲು ದೇವರೇ ಈ ಸಮಾಜಕ್ಕೆ ತಿಳಿಸ್ಕೊಟ್ಟಿದ್ದಾರೆ. ದೇವರೇ ಈ ಸಮಾಜಕ್ಕೆ ತಿಳಿಸ್ಕೊಟ್ಟಿದ್ದಾರೆ. ಖಂಡಿತವಾಗಿ ತಂದೆ ತಾಯಿಗಳನ್ನು ಸನ್ಮಾನಿಸ್ಬೇಕಂತ ಹೇಳ್ತಾರೆ, ಗೌರವಿಸ್ಬೇಕಂತ ಹೇಳ್ತಾರೆ, ಪ್ರೀತಿಸ್ಬೇಕಂತ ಹೇಳ್ತಾರೆ. ನಮ್ಮಿಂದ ನಮ್ಮ ತಂದೆ ತಾಯಿಗಳು ನೋವು ಅನುಭವಿಸ್ಬಾರ್ದು. ನೋವು ಅನುಭವಿಸಿದಾಗ ನಿಜವಾಗ್ಲೂ ಅವರು ದೈವಭಕ್ತರಾದರೆ ದೇವರು ಸ್ತೋತ್ರವಾಗಲಿ ಅಂತಾರೆ. ನೋವು ಅನುಭವಿಸಿದಾಗ ಅಂಥ ಸಮಯದಲ್ಲಿ ಕೂಡ ದೇವರು ಸ್ತೋತ್ರವಾಗಲಿ ಅಂತಾರೆ, ಅವ್ರಿಗೆ ಒಳ್ಳೆಯದಾಗತ್ತೆ. ಆದರೆ ನೋವು ಕೊಟ್ಟವರಿಗೆ ಒಳ್ಳೆಯದಾಗಲ್ಲ. ಯಾರು ಕೊಟ್ಟವ್ರಿಗೆ? ನೋವನ್ನು ಕೊಟ್ಟವರಿಗೆ ಒಳ್ಳೆಯದಾಗಲ್ಲ. ನಮ್ಮ ತಂದೆ ತಾಯಿಗಳು ನಮ್ಮಿಂದ ಯಾವುದು ವಿಷಯದಲ್ಲಿ ನೋವು ಅನುಭವಿಸ್ತಾ ಇದ್ದಾರಾ, ಆ ವಿಷಯವನ್ನು ನಾವೇನು ಮಾಡಬೇಕಂತ ಹೇಳಿದರೆ ಸರಿಪಡಿಸ್ಕೊಳ್ಬೇಕಂತ ಹೇಳ್ತಾರೆ. ಭೂಮಿಯ ಮೇಲೆ ತಂದೆ ತಾಯಿಗಳನ್ನು, ಪರಲೋಕದಲ್ಲಿದ್ದಂಥ ತಂದೆಯಾದ ದೇವರನ್ನು ಏನು ಮಾಡಬೇಕು ಹೇಳಿ ಪ್ರಿಯರೇ? ಮರಿಬಾರ್ದು, ಸನ್ಮಾನಿಸಬೇಕು ತಂದೆಯಾದ ದೇವರನ್ನು. ಆ ತಂದೆಯಾದ ದೇವರು ಹೇಳಿದ್ದಾರೆ, ನಿಮ್ಮ ತಂದೆ ತಾಯಿಗಳನ್ನು ಸನ್ಮಾನಿಸಿ ಅಂತಂದರೆ ಅವರನ್ನು ಚೆನ್ನಾಗಿ ನೋಡಿಕೊಳ್ಳಿ ಅಂತ. ನಿಮ್ಮ ಕೈಲಾದಷ್ಟು ಮಟ್ಟಿಗೆ ಅವರನ್ನು ನೋಡಿಕೊಳ್ಳಿ. ನಿಮ್ಮ ಸುಖ ನಿಮ್ಮದಲ್ಲ, ನೋಡಿಕೊಳ್ಳುವಂಥ ಜವಾಬ್ದಾರಿ ನಿಮಗಿದೆ. ತಂದೆ ತಾಯಿಗಳು ಪ್ರಿಯರ ದೇವರ ಮಕ್ಕಳಿರ ಕಷ್ಟಪಟ್ಟಿರ್ತಾರೆ, ಶ್ರಮೆ ಪಟ್ಟಿರ್ತಾರೆ, ಕೆಲಸ ಮಾಡಿರ್ತಾರೆ, ತ್ಯಾಗ ಮಾಡಿರ್ತಾರೆ. ಅವ್ರ ವಿಷಯದಲ್ಲಿ ಖಂಡಿತವಾಗಿ ಪ್ರತಿ ಒಬ್ಬರು ಕೂಡ ಯೋಚನೆ ಮಾಡಬೇಕಂತ ಹೇಳ್ತಾರೆ. ಓಕೆ, ಅಂಥವರನ್ನು ಪ್ರಿಯರ ದೇವರ ಮಕ್ಕಳಿರ ನೆನಪು ಮಾಡಿಕೊಳ್ಬೇಕು ವಾಕ್ಯದ ಮೂಲಕ. ಒಂದು ವೇಳೆ ತಂದೆ ತಾಯಿಗಳು ದಾರಿ ಬಿಟ್ಟು ಲೋಕದ ರೀತಿಯಲ್ಲಿದ್ದಾರೆ, ನೀವು ಭಕ್ತರಾಗಿದ್ದರೆ ಖಂಡಿತವಾಗಿ ಅವರನ್ನು ವಾಕ್ಯದ ಮೂಲಕ ಕಾಪಾಡಿಕೊಳ್ಳೋದಕ್ಕೆ, ಪ್ರೀತಿಯಿಂದ ಗೆಲ್ಲೋದಕ್ಕೆ ಪ್ರಯತ್ನ ಮಾಡಬೇಕು. ಪ್ರಯತ್ನ ಮಾಡ್ತೀರಾ? ಹಾಗೆ ಪ್ರಯತ್ನ ಮಾಡಬೇಕು ಅಂತ ಹೇಳ್ತಾರೆ ಪ್ರಿಯರ ದೇವರ ಮಕ್ಕಳಿರೋ. ಓಕೆ, ಇದು ಸತ್ಯವೇದ ಗ್ರಂಥದಲ್ಲಿ ತಂದೆ ತಾಯಿಗಳನ್ನು ಕುರಿತು ತಿಳಿಸಿಕೊಟ್ಟಂಥ ಉಪದೇಶ. ತಂದೆಯಾದ ದೇವರಿದ್ದಾರೆ ಪರಲೋಕದಲ್ಲಿ, ಅವ್ರ ಮೂಲಕ ತಂದೆ ತಾಯಿಗಳ ಮೂಲಕ ನಾವು ಬಂದಿದ್ದೀವಿ ಈ ಲೋಕದಲ್ಲಿ.
ದೇವರ ಸೇವೆಯನ್ನು ಮಾಡಿ ದೇವರನ್ನ ಘನಪಡಿಸಿ ಈ ಜೀವಿತ ಕಾಲವನ್ನು ನಾವು ಮುಗಿಸ್ಕೊಳ್ಳೋಣ ಪ್ರಿಯರೇ. ದೇವರು ನಿಮ್ಮನ್ನು ನನ್ನನ್ನು ಆಶೀರ್ವದಿಸಲಿ.